सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಹಿಂದಿನ ತರಗತಿಯಲ್ಲಿ ಜ್ಞಾನ ಸಾಧನೆಯನ್ನ ಯಮಧರ್ಮನು ವಿವರಿಸುವುದನ್ನ ಕಾಣ್ತಾ ಇದ್ದೆವು. ಮುಖ್ಯವಾಗಿ ಮುಮುಕ್ಷುತ್ವ ಎನ್ನುವ ಸಾಧನೆಯ ಕುರಿತಾಗಿ ಹೇಳ್ತಾ ಇರೋದು ನೋಡಿದ್ದೇವೆ. ಮುಮುಕ್ಷುತ್ವ ಇಲ್ಲದೆ ಪ್ರವಚನವಾಗಲಿ ಶ್ರವಣವಾಗಲಿ ಹಾಗೂ ಇನ್ಯಾವುದೇ ಸಾಧನೆಯಾಗಲಿ ಅದು ಫಲವನ್ನು ನೀಡುವುದಿಲ್ಲ. ಪ್ರಧಾನವಾಗಿ ಮುಮುಕ್ಷುತ್ವ ಅನ್ನುವಂಥದ್ದೇ ಉಳಿದೆಲ್ಲ ಸಾಧನೆಗಳು ಸಾರ್ಥಕ್ಯವಾಗಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಶ್ರವಣವಾಗಲಿ ಅಧ್ಯಯನವಾಗಲಿ ಹಾಗೂ ನೆನಪಿಡುವಂತಹ ಶಕ್ತಿಯಾಗಲಿ ಇದೆಲ್ಲವೂ ಪೂರಕವೇ. ಆದರೆ ಬಹು ಮುಖ್ಯವಾಗಿ ಬೇಕಾದದ್ದು ಯಮೇ ವೈಷ ವೃಣುತೆ ತೇನ ಲಭ್ಯ, ಆತ್ಮನ ವರ್ಣ ಎನ್ನುವಂಥದ್ದು. ಆತ್ಮನನ್ನೇ ವರಿಸಬೇಕು. ಹಿಂದೆಲ್ಲ ಏನು ಕನ್ಯೆಯರು, ರಾಜಕನ್ಯೆಯರು ರಾಜಪುತ್ರನ್ನ ವರಿಸ್ತಾ ಇದ್ರು. ಯಾವುದೋ ಒಂದು ಗುಣಶೀಲವಂತನಾದಂತಹ ಶೌರ್ಯವಂತನಾದ ಆ ರಾಜಪುತ್ರನಿಗೆ ವರಮಾಲೆಯನ್ನು ಹಾಕ್ತಾ ಇದ್ರು. ಆದ್ರಿಂದ ಈ ಆತ್ಮನೂ ಕೂಡ ನಮ್ಮನ್ನ ಆಯ್ಕೆ ಮಾಡಿಕೊಳ್ಳೋದು ಯಾವಾಗ ಅಂದ್ರೆ ನಾವು ಆತ್ಮನನ್ನೇ ಆಯ್ಕೆ ಮಾಡಿಕೊಂಡಾಗ. ವಿವೃಣತೆ ತಸ್ಮಾತ್, ತನ್ನನ್ನು ಬಿಚ್ಚಿ ತೋರಿಸ್ತದೆ ಅಂತ. ತನ್ನನ್ನ ಅದು ಯಥಾರ್ಥ ಸ್ವರೂಪವನ್ನ ತೋರಿಸಿಕೊಡುತ್ತೆ. ಆತ್ಮ ತೋರಿಸಿಕೊಡುತ್ತೆ ಅಂದ್ರೆ ಅವನು ಕಂಡುಕೊಳ್ತಾನೆ ಅಂತ. ಯಾರು ಆತ್ಮನನ್ನೇ ಆಯ್ಕೆ ಮಾಡಿಕೊಳ್ತಾನೋ ಅವನು ಕಂಡುಕೊಳ್ತಾನೆ ಎನ್ನುವಂತಹ ಮಾತಿನ ಮೂಲಕವಾಗಿ ಮುಮುಕ್ಷುತ್ವ, ಅದರಲ್ಲಿಯೂ ತೀವ್ರವಾದಂತಹ ಒಂದು ಮುಮುಕ್ಷುತ್ವವನ್ನ ಅವಶ್ಯಕತೆ ಎಂಬುದಾಗಿ ನೋಡಿದೆವು. ಮುಮುಕ್ಷುತ್ವದೊಟ್ಟಿಗೆ ವಿವೇಕ ಮತ್ತು ವೈರಾಗ್ಯವನ್ನು ನಾವು ಉಪಲಕ್ಷಣವಾಗಿ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಇದು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ, ವೈರಾಗ್ಯ ಮತ್ತು ಮುಮುಕ್ಷುತ್ವ ಅಂತ. ವೈರಾಗ್ಯ ಅಂದ್ರೆ ಪ್ರಪಂಚದ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಇರೋದು. ಮುಮುಕ್ಷುತ್ವ ಅಂದ್ರೆ ಪರಮಾತ್ಮನೇ ಬೇಕು ಅನ್ನುವಂತಹ ಇಚ್ಛೆ. ಇದೆರಡೂ ಕೂಡ ಘಟಿಸುವುದು ವಿವೇಕ ಸ್ಪಷ್ಟವಾಗಿದ್ದಾಗ. ವಿವೇಕಿಯಾದವನಿಗೆ ವಿರಕ್ತನು ಹಾಗೂ ಮುಮುಕ್ಷು ಆಗುತ್ತಾನೆ, ಅಂಥವನು ಆತ್ಮನನ್ನು ಕಂಡುಕೊಳ್ತಾನೆ ಎನ್ನುವಂಥದ್ದು ಈ ಮಾತಿನ ಒಟ್ಟಾದ ಅರ್ಥ. ಈ ಮುಂದಿನ ಮಂತ್ರದಲ್ಲಿ 24ನೇ ಮಂತ್ರದಲ್ಲಿ ನೈತಿಕ ಜೀವನ ಶೈಲಿಯನ್ನ ಎತ್ತಿ ಹಿಡಿತಿದ್ದಾನೆ ಯಮಧರ್ಮನು. ಆತ್ಮಜ್ಞಾನವಾಗಬೇಕಾದ್ರೆ ನಮ್ಮ ಚಾರಿತ್ರ್ಯ, ನಮ್ಮ ಶೀಲ, ಕ್ಯಾರೆಕ್ಟರ್ ಅಂತ ಏನಿದೆ ಅದು ಕೂಡ ಶುದ್ಧವಾಗಿರಬೇಕು. ಈ ಮೂಲಕವಾಗಿ ಸಮಾಧಿ ಷಟ್ಕ ಸಂಪತ್ತಿಯನ್ನು
ಒಂದು ಮುಖ್ಯ ಸಾಧನವಾಗಿ ಹೇಳ್ತಾನೆ. ಮಂತ್ರ 24 ನಾ ವಿರತೋ ದುಶ್ಚರಿತಾತ್ ನಾಶಾಂತೋ ನ ಸಮಾಹಿತಃ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್. ನ ಅವಿರತಃ ದುಶ್ಚರಿತಾತ್ ನ ಅವಿರತಃ, ದುಶ್ಚಾರಿತ್ರ್ಯದಿಂದ ಯಾವನು ನಿಂತಿಲ್ಲವೋ, ದುಶ್ಚರಿತ್ರವನ್ನ ಅವನು ಬಿಟ್ಟಿಲ್ವೋ, ಅವನು ಪ್ರಶಾಂತೋ ನ ಸಮಾಹಿತಃ, ಅಶಾಂತನಾದವನು ಮತ್ತು ಯಾರ ಬುದ್ಧಿಯು ಏಕಾಗ್ರವಾಗಿಲ್ಲವೋ, ಸಮಾಹಿತ ಚಿತ್ತನಾಗಿಲ್ಲವೋ, ನ ಶಾಂತ ಮಾನಸೋ ವಾಪಿ, ಯಾವನ ಮನಸ್ಸು ಶಾಂತವಾಗಿಲ್ಲವೋ ಅಂಥವನು ಪ್ರಜ್ಞಾನೇನ ಏನಂ ನ ಆಪ್ನುಯಾತ್. ಪ್ರಜ್ಞಾನ ಅಂದ್ರೆ ಆತ್ಮ ವಿಚಾರದಿಂದ, ಶ್ರವಣ ಮನನ ಮುಂತಾದ ಸಾಧನೆಗಳಿಂದ ಆತ್ಮನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ದರಿಂದ ನಾನು ಮಾತಾಡಿರೋದು ಕೇಳಿಸ್ತಾ ಇದೆಯಲ್ಲ, ಅಥವಾ ಏನಾದ್ರೂ ಸಮಸ್ಯೆ ಇದೆಯಾ? ಯಾರೋ ಮೆಸೇಜ್ ಹಾಕ್ತಾ ಇದ್ರು. ಸ್ವಾಮೀಜಿ ಅವ್ರು ಯಾರೋ ಮ್ಯೂಟ್ ಮಾಡದೆ ತೊಂದರೆ ಬರ್ತಾ ಇದೆ, ಮ್ಯೂಟ್ ಮಾಡಿ ಅಂತ ಹೇಳಿ ಅಡ್ಡಿಯಾಗಿರತಕ್ಕಂತಹ ನಮ್ಮ ದೋಷಗಳನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾನೆ, ನಿಷೇಧಮುಖವಾಗಿ ಹೇಳ್ತಾ ಇದ್ದಾನೆ. ಅಂದ್ರೇನು? ಯಾರ ಚಾರಿತ್ರ್ಯವೂ ಸರಿಯಾಗಿಲ್ಲವೋ, ಯಾರ ಇಂದ್ರಿಯಗಳು ಹಿಡಿತದಲ್ಲಿಲ್ಲವೋ, ಯಾರ ಮನಸ್ಸು ಪ್ರಶಾಂತವಾಗಿಲ್ಲವೋ, ಯಾರ ಬುದ್ಧಿಯು ಏಕಾಗ್ರವಾಗಿಲ್ಲವೋ ಅಂಥವರು ಕೇವಲ ಅಧ್ಯಯನದಿಂದ, ಶ್ರವಣದಿಂದ, ಚಿಂತನೆಯಿಂದ ಆತ್ಮನನ್ನು ಪಡೆದುಕೊಳ್ಳಿ ಸಾಧ್ಯ ಇಲ್ಲ ಅಂತ ನಿಷೇಧಮುಖವಾಗಿ ಹೇಳಿದ್ದಾನೆ. ಇದನ್ನ ವಿಧಿಮುಖವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾರು ಸಚ್ಚಾರಿತ್ರ್ಯ ಉಳ್ಳವರೋ, ಯಾರು ಇಂದ್ರಿಯ ನಿಗ್ರಹ ಉಳ್ಳವರೋ, ಯಾರು ಮನಸ್ಸಿನ ಪ್ರಶಾಂತತೆ ಅಥವಾ ಶಮವನ್ನ ಹೊಂದಿದ್ದಾರೋ, ಯಾರ ಬುದ್ಧಿಯು ಏಕಾಗ್ರವಾಗಿದೆಯೋ ಅಂಥವರು ಆತ್ಮನನ್ನು ಅರಿತುಕೊಳ್ಳುತ್ತಾರೆ ಎಂಬ ಮಾತಿನ ಮೂಲಕವಾಗಿ ಶಮ, ದಮ, ಸಮಾಧಾನ ಮತ್ತು ಧರ್ಮಾಚರಣೆ ಇವುಗಳನ್ನ ಸಾಧನವಾಗಿ ಹೇಳ್ತಾ ಇದ್ದಾನೆ. ಆತ್ಮಜ್ಞಾನಕ್ಕೆ ಸಾಧನವಾಗಿ ಹೇಳ್ತಾ ಇದ್ದಾನೆ. ಮೊದಲನೇ ವಾಕ್ಯವೇ ಅವನು ಹೇಳೋದು ಸಚ್ಚಾರಿತ್ರ್ಯ ಉಳ್ಳವನಾಗಬೇಕು. ದುಶ್ಚರಿತಾತ್ ನ ಅವಿರತಃ, ದುಶ್ಚಾರಿತ್ರ್ಯದಿಂದ ಬಿಡಲ್ಪಡಬೇಕು. ಸಚ್ಚಾರಿತ್ರ್ಯ ಮತ್ತು ದುಶ್ಚಾರಿತ್ರ್ಯ ಎಂಬುದಾಗಿ ಹೇಳ್ತಾನೆ. ದುಶ್ಚಾರಿತ್ರ್ಯ ಅಂದ್ರೆ ಏನು? ಶಂಕರ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರತಿಷಿದ್ಧಾತ್ ಶ್ರುತಿ ಸ್ಮೃತಿ ಅವಿಹಿತಾತ್ ಪಾಪಕರ್ಮಣ ಅವಿರತಃ ಅನುಪರತಃ. ಶ್ರುತಿ ಸ್ಮೃತಿಗಳಲ್ಲಿ ವಿಧಿಸದೇ ಇರುವ, ಅಂದ್ರೆ ಬೇಡವೆಂದು ಹೇಳಿರುವಂತಹ ಪಾಪಕರ್ಮಗಳನ್ನು ಬಿಡದಿರುವವನು. ಶ್ರುತಿ ಸ್ಮೃತಿಗಳ ಪ್ರಕಾರ ಯಾರು ಜೀವನ ನಡೆಸ್ತಾರೋ ಅವರಿಗೆ ಶಿಷ್ಟರು ಅಂತ ಹೇಳ್ತಾರೆ. ಅವರ ಆಚರಣೆಗೆ ಶಿಷ್ಟರ ಆಚರಣೆ, ಶಿಷ್ಟಾಚರಣೆ ಅಂತ ಹೇಳ್ತಾರೆ. ಅಥವಾ ಸಚ್ಚಾರಿತ್ರ್ಯ ಅಂತ ಹೇಳ್ತಾರೆ. ಚಾರಿತ್ರ್ಯ, ಆಚರಣೆ ಅಂದ್ರೆ ಒಂದೇ ಅರ್ಥ. ಅಂತಹ ಆಚರಣೆಯನ್ನ ಶಾಸ್ತ್ರ ಮನುಷ್ಯನಿಗೆ ವಿಧಿಸುತ್ತೆ. ಇನ್ನೊಂದು ಸರಳವಾದ ಶಬ್ದದಲ್ಲಿ ಹೇಳಿದ್ರೆ ಧರ್ಮ ಆಚರಣೆ. ಶ್ರುತಿ ಸ್ಮೃತಿ ವಿಹಿತವಾದ ಕರ್ಮಕ್ಕೆ ಧರ್ಮ ಎಂಬುದಾಗಿ ಕರೀತಾನೆ. ಧರ್ಮದ ಜೀವನ ಶೈಲಿಯನ್ನ ನಡೆಸುವುದು ಬಹಳ ಮುಖ್ಯ. ಅದೇ ನಿಜವಾದ ಶಿಕ್ಷಣ ಎಂಬುದಾಗಿ ಶಾಸ್ತ್ರದ ಉಪದೇಶ. ಒಂದು ಸುಸಂಸ್ಕೃತವಾದಂತಹ ಸ್ವಸ್ಥ ಸಮಾಜವನ್ನ ನಾವು ಬಯಸೋದಾದ್ರೂ ಕೂಡ ಚಾರಿತ್ರ್ಯ ಉಳ್ಳ ಜನಗಳಿಂದಲೇ ಅದು ಸಾಧ್ಯ ಆಗ್ತದೆ.
ಒಂದು ಕೌಟುಂಬಿಕ ಜೀವನ ಇರಲಿ ಅಥವಾ ವೈಯಕ್ತಿಕವಾದಂತಹ ಬದುಕಿರಲಿ, ಸುಗಮವಾಗಿ ಸಾಗಬೇಕಾದ್ರೆ ಅವನ ಚಾರಿತ್ರ್ಯ ಅನ್ನೋದು ಚೆನ್ನಾಗಿರ್ಬೇಕು. ನಡೆ ಅಂತ ಹೇಳ್ತಾರೆ, ನಡೆ ನುಡಿ ಇದು ಸರಿಯಾಗಿದ್ದರೆ ಮಾತ್ರ ಸ್ವಸ್ಥವಾದ ವ್ಯಕ್ತಿ, ಸ್ವಸ್ಥವಾದ ಕುಟುಂಬ, ಸ್ವಸ್ಥವಾದ ಸಮಾಜ, ಸ್ವಸ್ಥವಾದಂತಹ ರಾಷ್ಟ್ರ ನಿರ್ಮಾಣವಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಸ್ವಸ್ಥತೆಯೇ ಧರ್ಮದ ಪ್ರಯೋಜನ. ಧಾರ್ಮಿಕ ಜೀವನದ ಪ್ರಯೋಜನ ಏನಪ್ಪಾ ಅಂದ್ರೆ ಈ ವ್ಯಷ್ಟಿ ಮತ್ತು ಸಮಷ್ಟಿಯಲ್ಲಿ ಒಂದು ಸ್ವಸ್ಥತೆ, ಒಂದು ಆರೋಗ್ಯಕರವಾದಂತಹ ವಾತಾವರಣ ನಿರ್ಮಾಣ ಆಗುವಂಥದ್ದೇ ಧರ್ಮದ ಒಂದು ಪ್ರಯೋಜನ. ಇನ್ನೊಂದು ಪ್ರಯೋಜನ ಏನಂದ್ರೆ ಮನುಷ್ಯನ ಆತ್ಯಂತಿಕ ಗುರಿಯಾದ ಮೋಕ್ಷ ಪ್ರಾಪ್ತಿ ಆಗಬೇಕು ಅಂತ. ನೋಡಿ, ಎಷ್ಟೋ ಸಲ ಏನಾಗ್ತದೆ, ಕೆಲವೊಂದು ಆಹಾರವನ್ನ ಶ್ರುತಿ ನಿಷೇಧಿಸುತ್ತೆ, ಸ್ಮೃತಿಗಳಲ್ಲಿ ನಿಷೇಧ ಮಾಡಿದ್ದಾರೆ. ಅದು ಲೌಕಿಕ ದೃಷ್ಟಿಯನ್ನು ನೋಡಿದಾಗ ಆ ಆಹಾರವು ಆರೋಗ್ಯಕ್ಕೆ ಒಳ್ಳೆಯದೇ ಅಂತ ಅನ್ನಿಸಬಹುದು. ಆದರೆ ಶ್ರುತಿ ಯಾವುದನ್ನಾದ್ರೂ ನಮಗೆ ನಿರ್ದೇಶಿಸ್ತಾ ಇದೆ ಅಂದ್ರೆ ಇದೆಲ್ಲವನ್ನೂ ಪರಿಗಣಿಸಿಕೊಂಡು ಅದು ನಿರ್ದೇಶನ ಮಾಡುತ್ತೆ. ಈ ಆಚರಣೆಯಿಂದ ಅವನ ಮೋಕ್ಷ ಸಾಧನೆ ಆಗ್ತದೆಯೇ, ಅದು ಕೂಡ ಧರ್ಮದ ಒಂದು ಅವಿಭಾಜ್ಯ ಅಂಗ. ಮನುಷ್ಯನ ಬದುಕು ಈ ಲೋಕದಲ್ಲಿ ಸುಖ ಶಾಂತಿ ಪಡೆಯುವುದರೊಟ್ಟಿಗೆ ಮೋಕ್ಷವನ್ನೂ ಕೂಡ ಸಾಧಿಸಿಕೊಂಡಾಗ ಅದು ಸಾರ್ಥಕ್ಯ ಅಂತ ಹೇಳೋದು. ಆದ್ರಿಂದ ಯಾವುದೋ ಒಂದು ಆಚರಣೆ ಇಹಲೋಕದಲ್ಲಿ ನಮಗೆ ಅನುಕೂಲಕರವಾಗುತ್ತೆ ಅನ್ನೋಷ್ಟರ ಮಟ್ಟಿಗೆ ಅದು ಶ್ರೇಷ್ಠ ಅಂತ ಹೇಳಲಿಕ್ಕೆ ಆಗಲ್ಲ. ಅವನ ಚಿತ್ತಶುದ್ಧಿಯನ್ನ ಮಾಡಿ ತನ್ಮೂಲಕ ಮೋಕ್ಷ ಪ್ರಾಪ್ತಿಯನ್ನ ಮಾಡುವಲ್ಲಿವರೆಗೆ ಅದು ಮಾರ್ಗದರ್ಶನ ಮಾಡ್ತದೆ ಅಂತಾದ್ರೆ ಅದು ಸರಿಯಾದಂತಹ ಧರ್ಮದ ನಿರ್ದೇಶ ಅಂತ ಆಗ್ತದೆ. ಆದ್ರಿಂದ ನಮ್ಮ ಶ್ರುತಿ ಸ್ಮೃತಿಗಳಲ್ಲಿ ವಿಧಿಸಿರುವ ಎಷ್ಟೋ ಸಂಗತಿಗಳು ನಮ್ಮ ಲೌಕಿಕ ಬುದ್ಧಿಗೆ ಅದು ಸಾಮಂಜಸ್ಯ ಅನಿಸದೇ ಇರಬಹುದು, ಅಥವಾ ಈಗಿನ ಕಾಲಕ್ಕೆ ಅದು ಸರಿಯಲ್ಲ ಎಂಬುದಾಗೆಲ್ಲ ಅನಿಸಬಹುದು. ವೈಜ್ಞಾನಿಕ ಯುಗದಲ್ಲಿ ಅದು ಅಷ್ಟು ಪ್ರಸ್ತುತವಲ್ಲ ಎಂಬುದಾಗಿ ಅನಿಸ್ಬಹುದು. ಆದರೆ ಶ್ರುತಿ ಸ್ಮೃತಿಯ ಉದ್ದೇಶ ಕೇವಲ ಇಹಲೋಕದ ಸುಧಾರಣೆ ಅಷ್ಟೇ ಅಲ್ಲ, ಪರಲೋಕದ ಸುಧಾರಣೆ. ಪರಲೋಕ ಅಂತ ಹೇಳಿದ್ರೆ ಬ್ರಹ್ಮ ಸಾಕ್ಷಾತ್ಕಾರ, ಅದನ್ನು ಕೂಡ ಮಾಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವನಿಗೆ ಮಾರ್ಗದರ್ಶನ ಮಾಡಿರ್ತಿದ್ದಾರೆ. ಅದನ್ನು ಸದಾಚರಣ ಅಂತ ಹೇಳ್ತಾರೆ, ಸದಾಚಾರ ಅಂತ ಹೇಳಿ. ಬೆಳಿಗ್ಗಿನಿಂದ ಹಿಡಿದು ಸಂಜೆಯ ತನಕ ಒಬ್ಬ ಮನುಷ್ಯನ ಜೀವನದಲ್ಲಿ ಯಾವ್ಯಾವ ರೀತಿಯಾದ ವರ್ತನೆಗಳಿರಬೇಕು, ಸದಾಚರಣ ತತ್ಪರನಾಗಿರಬೇಕು ಅಂತ ಹೇಳ್ತಾರೆ. ಈ ಸದಾಚರಣ ತತ್ಪರ ಅನ್ನುವ ಸಂಸ್ಕೃತ ಶಬ್ದ ವಾಕ್ಯ ಎಷ್ಟು ಅದ್ಭುತವಾಗಿದೆ ಅಂದ್ರೆ 4 ವರ್ಣದವರಿಗೂ ಕೂಡ ಅದೊಂದು ಮಾರ್ಗದರ್ಶನ ನೀಡುವ ಶಬ್ದ. ಸತ್ ಆಚರಣ ತತ್ಪರ, ಸತ್ ಆಚರಣೆ ಅಂತ ಹೇಳಿದ್ರೆ ಇನ್ನು ಸಾತ್ವಿಕವಾದಂತಹ ಯಜ್ಞದಾನ ತಪಸ್ಸು ಮುಂತಾದ ಕರ್ಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರಬೇಕು ಬ್ರಾಹ್ಮಣನಾದವನು, ಅವನಿಗೆ ಅದು ಅವನ ಕರ್ತವ್ಯ ಎನ್ನುವ ಅರ್ಥದಲ್ಲಿ ಸತ್ ಆಚರಣ ತತ್ಪರ ಅಂತ ಬಿಡಿಸಿದಾಗ ಅರ್ಥ ಸಿಗುತ್ತೆ ನಮಗೆ. ಇನ್ನೊಂದು ಕ್ಷತ್ರಿಯನ ದೃಷ್ಟಿಕೋನ ಇಟ್ಟುಕೊಂಡು ನೋಡುವಾಗ ಸದಾಚ ರಣತತ್ಪರ, ಸದಾಚರಣ ತತ್ಪರದಲ್ಲಿ ಸದಾಚ ಅಲ್ಲಿಗೆ ನಿಲ್ಲಿಸಿ ರಣತತ್ಪರ ಅಂತ ಹೇಳಿದ್ರೆ ಯುದ್ಧ ಅಂದ್ರೆ ಧರ್ಮ ರಕ್ಷಣೆ ಮಾಡುವುದು ಅವನಿಗೆ ಕರ್ತವ್ಯ ಅಂತ. ಇನ್ನು ವೈಶ್ಯನಾದವನು ಸಾಮಾನ್ಯವಾಗಿ ವ್ಯಾಪಾರ ವ್ಯವಹಾರ ಮುಂತಾದವುಗಳಲ್ಲಿ ಅವನು ತೊಡಗಬೇಕಾಗಿರುವುದರಿಂದ ಅವನು ಸದಾಚರಣ ತತ್ಪರ, ಅವನ ಕಾಲು ಗಟ್ಟಿಯಾಗಿರ್ಬೇಕು. ಹಿಂದಿನ ಕಾಲದ ದೃಷ್ಟಿಯಲ್ಲಿ ವ್ಯವಹಾರ ಅಂತ ಓಡಾಡಿಕೊಂಡು ಮಾಡ್ತಕ್ಕಂಥದ್ದು ಸದಾಚರಣ ತತ್ಪರ. ಇನ್ನು ಸಾಮಾನ್ಯ ಕೆಲಸದ ಒಂದು ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಸದಾ ಆಚರಣ ತತ್ಪರ, ತಮ್ಮ ಕೆಲಸದಲ್ಲಿ ಕರ್ಮಯೋಗದಲ್ಲಿಯೇ ಅವರು ನಿರತರಾಗಿರ್ಬೇಕು. ತಮ್ಮ ಕೃಷಿ ಕಾರ್ಯವೋ ಮತ್ತೊಂದು ಮಗದೊಂದು ಅದರಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿರ್ಬೇಕು ಎಂಬ ಅರ್ಥದಲ್ಲಿ ಆ ಒಂದು ಶಬ್ದ ಸದಾಚರಣ ತತ್ಪರ ಎನ್ನುವಂತ ಶಬ್ದವನ್ನ ಹಿಂದಿನವರು ಮಾರ್ಮಿಕವಾಗಿ ಸ್ವಾರಸ್ಯಕರವಾಗಿ ವಿವರಿಸ್ತಾರೆ.
ಒಟ್ಟಿನಲ್ಲಿ ನಮ್ಮ ಆಚರಣೆ ಆತ್ಮಜ್ಞಾನಕ್ಕೆ ಪೂರಕವಾಗಿರಬೇಕು ಎನ್ನುವಂಥದ್ದೇ ಇಲ್ಲಿಯ ಸಂದೇಶ. ಈಗ ನೋಡಿ, ಒಬ್ಬ ವ್ಯಕ್ತಿ ಹಿಂಸೆಯನ್ನು ಮಾಡ್ತಾನೆ ಅಂತ, ಇನ್ನೊಬ್ಬರಿಗೆ ಮನಸ್ಸಿಗೆ ನೋಯಿಸೋದು ಅಥವಾ ಭೌತಿಕವಾಗಿ ಇನ್ನೊಬ್ಬರಿಗೆ ನೋಯಿಸೋದು ಮಾಡ್ತಿದ್ದಾನೆ ಅಂದ್ರೆ ಅವನಿಗೆ ಆತ್ಮಜ್ಞಾನ ಸಾಧ್ಯ ಇಲ್ಲ. ಯಾಕೆ? ಆತ್ಮಜ್ಞಾನ ಅಂದ್ರೆ ಸರ್ವಾತ್ಮ ಭಾವ ಪ್ರಾಪ್ತಿ, ಸರ್ವಾತ್ಮ ಭಾವ ಸಿದ್ಧಿಸಬೇಕಲ್ವೇ? ಎಲ್ಲ ಜೀವರಾಶಿಗಳಲ್ಲಿಯೂ ತನ್ನನ್ನ ಕಾಣಬೇಕು ಅಂತಾದ ಪಕ್ಷದಲ್ಲಿ ಅವನಿಗೆ ಇನ್ನೊಬ್ಬನನ್ನ ಹಿಂಸೆ ಕೊಡುವುದರ ಮೂಲಕವಾಗಿ ಈ ಜೀವಭಾವವನ್ನು ಗಟ್ಟಿಗೊಳಿಸಿಕೊಂಡು ನಾನು ಬೇರೆ ಅವನು ಬೇರೆ ಎನ್ನುವ ಭಾವವನ್ನು ಗಟ್ಟಿಗೊಳಿಸಿಕೊಂಡಂಗೆ ಆಗುತ್ತೆ. ಆದ್ರಿಂದ ಅದು ಸದಾಚಾರ ಅಲ್ಲ, ಇನ್ನೊಬ್ಬನಿಗೆ ಹಿಂಸೆ ಮಾಡುವ ಸದಾಚಾರ ಅಲ್ಲ. ಹಾಗೆ ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಕಪಟ ಮಾಡುವಂಥದ್ದು, ದ್ರೋಹ ಮಾಡುವಂಥದ್ದು, ಇದೆಲ್ಲವೂ ಕೂಡ ಶ್ರುತಿ ಸ್ಮೃತಿಗಳಲ್ಲಿ ನಿಂದಿತವಾದಂತಹ ಕರ್ಮಗಳು. ಅದು ಜೀವಭಾವವನ್ನು ಗಟ್ಟಿಗೊಳಿಸ್ತವೆ. ಒಂದು ಕಡೆಗೆ ಜೀವಭಾವವನ್ನು ಶಿಥಿಲ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾನೆ ಆತ್ಮವಿಚಾರದ ಮೂಲಕವಾಗಿ, ಈ ಕಡೆಯಲ್ಲಿ ಆಚರಣೆಯ ಮೂಲಕವಾಗಿ ಜೀವಭಾವ ಗಟ್ಟಿಗೊಳಿಸ್ಕೊಳ್ತಾ ಇದ್ದಾನೆ. ಸ್ಥಿತಿಗತಿ ಹಾಗೆ ವಿರುದ್ಧವಾದ ಕರ್ಮಗಳಾಯ್ತು, ಒಂದು ಪೂರ್ವ ಇನ್ನೊಂದು ಪಶ್ಚಿಮ ಆಯ್ತು. ಅಂಥವರಿಗೆ ಜ್ಞಾನ ಪ್ರಾಪ್ತಿ ಹಾಗೂ ಜ್ಞಾನ ನಿಷ್ಠೆ ಅಸಾಧ್ಯವಾದ ಮಾತೇ ಸರಿ. ಹಾಗೆ ಎಲ್ಲವೂ ಕೂಡ ಕಾಮ, ಕ್ರೋಧ, ಲೋಭ, ಮೋಹ ಇವುಗಳಿಗೆ ವಶನಾಗಿ ಒಬ್ಬನು ಪ್ರಪಂಚದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಅಂದ್ರೆ ಅವನಿಗೆ ಆತ್ಮವಿಚಾರ ಅನ್ನುವಂಥದ್ದು ಅಸಾಧ್ಯವಾದ ಮಾತಾಗ್ತದೆ. ಆದ್ದರಿಂದ ನಮ್ಮ ದೈನಂದಿನ ನಡೆ ಅಂತ ಏನಿದೆ, ಆಚರಣೆ ಅಂತ ಏನಿದೆ, ಅದು ಶುದ್ಧವಾಗಿರಬೇಕು. ಶುದ್ಧವೋ ಅಶುದ್ಧವೋ ಹೇಗೆ? ಶ್ರುತಿ ಸ್ಮೃತಿಗಳೇ ನಮಗೆ ಪ್ರಮಾಣ. ಹಾಗೆ ಸದಾಚಾರ, ಸ್ಮೃತಿ, ಶ್ರುತಿ ಮತ್ತು ತನ್ನ ಅಂತರಾತ್ಮ, ಈ 4 ಮುಖ್ಯ ಪ್ರಮಾಣಗಳಿಂದ ಆಚರಣೆ ಹೇಗಿರಬೇಕು ಎನ್ನುವುದು ನಮಗೆ ಗೊತ್ತಾಗ್ತದೆ. ಆ ಪ್ರಕಾರವಾದ ಒಂದು ಆಚರಣೆ ವ್ಯಕ್ತಿಯಲ್ಲಿ ಇದ್ದರೆ ಮಾತ್ರ ಆತ್ಮಜ್ಞಾನ ಸಾಧ್ಯ. ಇಲ್ಲದಿದ್ರೆ ಕೇವಲ ಬುದ್ಧಿಯಲ್ಲಿ ನಾನು ಅಧ್ಯಯನದಲ್ಲಿ ಚುರುಕು ಇದ್ದೇನೆ, ಸಂಸ್ಕೃತವನ್ನು ಮತ್ತೆ ಶಾಸ್ತ್ರಾರ್ಥವನ್ನು ಚೆನ್ನಾಗಿ ನಾನು ಗ್ರಹಿಸಬಲ್ಲೆ, ಇನ್ನೊಬ್ಬರಿಗೆ ತಿಳಿಸಿಕೊಡಬಲ್ಲೆ ಎನ್ನುವ ಕಾರಣಕ್ಕೆ ಜ್ಞಾನ ಆಗೋದಿಲ್ಲ. ಹೆಡ್ ಅಂಡ್ ಹಾರ್ಟ್ ಅಂತ ಹೇಳ್ತಾರೆ, ಈ ಎರಡೂ ಕೂಡ ಸಮತೋಲನದಲ್ಲಿ ಇರಬೇಕು. ಬುದ್ಧಿ ಮತ್ತು ಹೃದಯ. ಬುದ್ಧಿ ಅಂದ್ರೆ ವಿಚಾರದ ಸ್ಪಷ್ಟತೆ, ಹೃದಯ ಅಂತ ಹೇಳಿದ್ರೆ ಅಂತಃಕರಣ ಶುದ್ಧಿ. ಆಚಾರ ಮತ್ತು ವಿಚಾರ ಎರಡೂ ಕೂಡ ಶುದ್ಧವಾಗಿರಬೇಕು ಮತ್ತು ಒಂದಕ್ಕೊಂದು ಪೂರಕವಾಗಿರಬೇಕು. ಹಾಗಿದ್ರೆ ಮಾತ್ರ ಈ ಜ್ಞಾನದ ಹಾದಿಯನ್ನು ಅವನು ಕ್ರಮಿಸಬಲ್ಲ ಎಂಬುದಾಗಿ ಯಮಧರ್ಮನ ಸಂದೇಶ. ಹಾಗೆ ನ ಅಶಾಂತಃ ಅಂತ ಹೇಳ್ತಾನೆ, ಅಶಾಂತನಾದವನಿಗೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ದಮ ಎನ್ನುವ ಗುಣವನ್ನ ಹೇಳ್ತಾ ಇದ್ದಾನೆ. ಷಟ್ ಸಂಪತ್ತಿಗಳಲ್ಲಿ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಎಂಬುದಾಗಿ 6 ಮುಖ್ಯ ಗುಣಗಳು ಸಾಧಕನ ಅಂತಃಕರಣದಲ್ಲಿ ಇರಬೇಕು. ಅದರಲ್ಲಿ ದಮ ಅಂದ್ರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳ್ತಾನೆ. ಈ ವಿಷಯದ ಕುರಿತಾಗಿ ಕಠೋಪನಿಷತ್ತು ಸ್ವಲ್ಪ ವಿಸ್ತಾರವಾಗಿ ಮುಂದೆ ಮಾತನಾಡುತ್ತೆ. ಆತ್ಮಾನಂ ರಥಿನಂ ವಿದ್ಧಿ ಎನ್ನುವ ಮಂತ್ರದ ಮೂಲಕವಾಗಿ, ರಥದ ಪರಿಕಲ್ಪನೆಯ ಮೂಲಕವಾಗಿ ಇಂದ್ರಿಯ ನಿಗ್ರಹವನ್ನ ಹೆಚ್ಚು ವಿಶೇಷವಾಗಿ ಅವನು ತಿಳಿಸಿಕೊಡ್ತಾನೆ. ಆದರೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥದ್ದು, ನಮ್ಮ ಇಂದ್ರಿಯಗಳು ಚಾಂಚಲ್ಯತೆಯನ್ನು ಕಳ್ಕೊಂಡಿರಬೇಕು ಅಂತ. ಮನಸ್ಸಿಗೆ ಬಂದದ್ದನ್ನೆಲ್ಲ ನೋಡುವಂಥದ್ದು, ಕೇಳುವಂಥದ್ದು, ಮುಟ್ಟುವಂಥದ್ದು, ಮೂಸುವಂಥದ್ದು, ಮಾಡುವಂಥದ್ದು, ಇದು ಯಾವುದೂ ಇರಬಾರ್ದು. ಅಲ್ಲೊಂದು ಶಿಸ್ತು ಇರಬೇಕು ಅಂತ. ಯಾಕಂದ್ರೆ ಇಂದ್ರಿಯ ಬಹಿರ್ಮುಖವಾಗಿದ್ರೆ ಮನಸ್ಸು ಸಹಜವಾಗಿ ಬಹಿರ್ಮುಖವಾಗ್ತದೆ. ಮನಸ್ಸನ್ನ ಹತೋಟಿಗೆ ತರೋದಕ್ಕೆ ಪ್ರಥಮ ಹೆಜ್ಜೆ ಏನಪ್ಪಾ ಅಂತ ಹೇಳಿದ್ರೆ ಇಂದ್ರಿಯಗಳನ್ನ ಹತೋಟಿಗೆ ತರೋದು. ಅದಕ್ಕಾಗಿ ನಮ್ಮ ಹಿರಿಯರು ನಿತ್ಯ, ನೈಮಿತ್ತಿಕ ಮುಂತಾದ ಕರ್ಮಗಳನ್ನು ಹೇಳಿದರು. ಬ್ರಹ್ಮಚಾರಿ ಆದ ಆರಂಭದ ದಿನದಿಂದಲೇ ಸಂಧ್ಯಾ ವಂದನೆ, ನಿತ್ಯ ಸಂಧ್ಯಾ ವಂದನೆ
ಹಾಗೂ ಅಗ್ನಿ ಕಾರ್ಯ, ಬ್ರಹ್ಮಯಜ್ಞ, ವೇದಾಧ್ಯಯನ, ಭಿಕ್ಷಾಟನೆ, ಈ ಮುಂತಾದ ನಿಯಮಗಳನ್ನ ಯಾಕೆ ಹೇಳಿದ್ರು ಅಂದ್ರೆ ಅದೊಂದು ತಪಸ್ಸು ಅಂತ. ಬ್ರಹ್ಮಚರ್ಯ ಜೀವನ, ವೇದಾಧ್ಯಯನದಲ್ಲಿ ತೊಡಗಿರುವ ಒಬ್ಬ ಬ್ರಹ್ಮಚಾರಿಯ ಜೀವನ ಅದೊಂದು ತಪಸ್ಸು. ಆಗ ಅವನ ಬದುಕು ಶಿಸ್ತಿಗೆ ಒಳಪಡುತ್ತದೆ ಅಂತ. ಅವನು ಸೂರ್ಯೋದಯಕ್ಕೆ ಮುಂಚೆ ಏಳಬೇಕು, ಸ್ನಾನ ಸಂಧ್ಯಾದಿಗಳನ್ನು ಮಾಡಬೇಕು, ಅಗ್ನಿ ಕಾರ್ಯಾದಿಗಳನ್ನು ಮಾಡಬೇಕು, ಭೈಕ್ಷಚರ್ಯ ಮುಂತಾದವುಗಳಿಂದ ನಾಲಿಗೆ ರುಚಿ ಅನ್ನುವಂಥದ್ದು ನಿಯಂತ್ರಣಕ್ಕೆ ಬರುತ್ತೆ. ಮತ್ತು ಗುರುಕುಲದಲ್ಲಿ ವಾಸ ಮಾಡುವಾಗ ಗುರುವಿನ ಆದೇಶದಂತೆ ನಡೆದುಕೊಳ್ಳಬೇಕಾಗ್ತದೆ. ಇಲ್ಲೆಲ್ಲ ಕಡೆಗೆ ಸ್ವೇಚ್ಛಾಚಾರ ಅನ್ನೋದು ದೂರ ಆಗ್ತದೆ. ಸ್ವಚ್ಛಂದವಾದ ವರ್ತನೆ ಅನ್ನೋದು ನಿವೃತ್ತಿಯಾಗಿ ಬದುಕಿಗೆ ಒಂದು ಶಿಸ್ತು ಬರ್ತದೆ. ಆದ್ದರಿಂದ ಆ ಇಂದ್ರಿಯಗಳ ಶಿಸ್ತು ಇದ್ದವನಿಗೆ ಮಾತ್ರ ಅಂತರ್ಮುಖ ಯಾತ್ರೆ ಸಾಧ್ಯ ಎನ್ನುವುದು ಇಲ್ಲಿ ಸಂದೇಶ. ಇನ್ನು ಮುಂದಿನ ಗುಣವನ್ನು ಹೇಳ್ತಾನೆ, ನ ಅಸಮಾಹಿತ. ಸಮಾಹಿತನಲ್ಲದವನಿಗೆ ಇದು ಸಾಧ್ಯ ಇಲ್ಲ ಅಂತ. ಸಮಾಹಿತ ಅಂದ್ರೆ ಬುದ್ಧಿಯ ಏಕಾಗ್ರತೆ. ಶಂಕರರು ಹೇಳ್ತಾರೆ, ನಾಪಿ ಅಸಮಾಹಿತ ಅನೇಕಾಗ್ರಮನಾಹ ವಿಕ್ಷಿಪ್ತ ಚಿತ್ತ ಅಂತ. ಯಾವನ ಬುದ್ಧಿಯು ಸ್ಥಿರವಾಗಿ ಒಂದು ಕಡೆ ನಿಲ್ಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ವೋ ಅಂಥವನು ಶ್ರವಣ ಮನ ನಿಧಿಧ್ಯಾಸನಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲಾರ. ಶ್ರವಣ ಕಾಲದಲ್ಲಿ ಅವನ ಮನಸ್ಸು ನೂರಾರು ಕಡೆ ಹರಿದಾಡ್ತದೆ. ಸಾಧನ ಚತುಷ್ಟಯದಲ್ಲಿ ಅದಕ್ಕೆ ಸಮಾಧಾನ ಅಂತ ಹೇಳಿದ್ದಾರೆ. ಇಲ್ಲಿ ಸಮಾಹಿತ ಅಂತ ಹೇಳಿದೆ, ಅರ್ಥ ಒಂದೇ. ಸಮಾಹಿತನಾಗುವುದು ಅಂದ್ರೆ ಅರ್ಥ ಒಂದೇ, ಸಮಾಧಾನ ಅನ್ನೋ ಅರ್ಥ ಒಂದೇ. ಸಮ್ಯಕ್ ಆಧಾನಂ, ಮನಸ್ಸನ್ನ ಒಂದು ಕಡೆಗೆ ನಿಲ್ಲಿಸೋದು ಅಂತ ಅರ್ಥ. ಯಾವುದೇ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದ್ರೆ ಆ ಕಾರ್ಯದಲ್ಲಿಯೇ ತತ್ಪರತೆಯನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅದಕ್ಕೆ ಇನ್ನೊಂದು ಸಂದರ್ಭದಲ್ಲಿ ಆ ಸಮಾಧಾನ ಅನ್ನೋ ಶಬ್ದಕ್ಕೆ ಸ್ವಧರ್ಮ ಅನುಷ್ಠಾನಮೇವ ಅಂತ ಆಚಾರ್ಯರು ಬರೆದಿದ್ದಾರೆ. ಸ್ವಧರ್ಮ ಅನುಷ್ಠಾನಂ ಏವ ಸಮಾಧಾನ. ತಾನು ಯಾವುದೋ ಒಂದು ಕರ್ತವ್ಯದ ವ್ಯಾಪ್ತಿಗೆ ಒಳಪಟ್ಟಿದ್ದೇನೆ, ಅಷ್ಟಕ್ಕೆ ತನ್ನನ್ನು ಸೀಮಿತ ಮಾಡಿಕೊಂಡು ಉಳಿದ ಸಮಯವನ್ನ ಆತ್ಮವಿಚಾರಕ್ಕೆ ಅವನು ಬಳಸ್ಕೊಳ್ಬೇಕಾಗ್ತದೆ. ಈ ವಿಕ್ಷಿಪ್ತ ಚಿತ್ತನಾದವನು, ಬಹಿರ್ಮುಖ ಚಿತ್ತನಾದವನು ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಹತ್ತಾರು ಕಡೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ಸಮಯವೇ ಸಿಗೋದಿಲ್ಲ ಅನ್ನೋದು ಅವನ ವೇದವಾಕ್ಯ. ಏನ್ ಮಾಡಿದ್ರು ಸಮಯ ಸಿಗೋದಿಲ್ಲ. ಯಾಕೆ? ಹತ್ತಾರು ಕಡೆ ತನ್ನನ್ನು ತೊಡಗಿಸಿಕೊಂಡವನು ಒಂದು ಕಡೆಗೆ ಮನಸ್ಸನ್ನ ನಿಲ್ಲಿಸಲಾರ. ಹಿಂದೆ ಉಪಾಸನೆ ಎನ್ನುವಂತಹ ಒಂದು ಸಾಧನೆಯನ್ನ ಹೇಳಿದ್ದು. ಜ್ಞಾನಕ್ಕೆ ಬರುವ ಮುಂಚೆ ಉಪಾಸನೆಯನ್ನು ಮಾಡಬೇಕು ಅಂತ. ಉಪಾಸನೆಯ ಪ್ರಧಾನ ಫಲವೇ ಚಿತ್ತ ವಿಕ್ಷೇಪ ನಿವೃತ್ತಿ ಅಥವಾ ಚಿತ್ತ ಸಮಾಧಾನ ಪ್ರಾಪ್ತಿ. ಅಂತಃಕರಣವನ್ನ ಒಂದು ಕಡೆಗೆ ನಿಲ್ಲಿಸುವಂತಹ ಕ್ಷಮತೆ, ಇದು ಉಪಾಸನದ ಫಲ. ಅದು ಇಲ್ಲದಿದ್ದವನಿಗೆ ಕೇವಲ ವಿಚಾರದಿಂದ, ಕೇವಲ ಶ್ರವಣದಿಂದ ಆತ್ಮಜ್ಞಾನವಾಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಇನ್ನು ಕೊನೆಯದಾಗಿ ನಾಶಾಂತ ಮಾನಸೋ ವಾಪಿ. ಹಿಂದಿನ ವಾಕ್ಯದಲ್ಲಿ ಹೇಳಿರುವ ಶಾಂತ ಅನ್ನುವ ಶಬ್ದಕ್ಕೆ ಇಂದ್ರಿಯ ನಿಗ್ರಹ ಎಂಬ ಅರ್ಥವನ್ನು ಮಾಡಿ ಇಲ್ಲಿ ಮನಸ್ಸಿನ ಶಾಂತಿ ಅಂತ ಹೇಳ್ತಾರೆ. ಅದಕ್ಕೆ ಶಮ ಎಂಬುದಾಗಿ ಕರೆದಿದ್ದಾನೆ. ಬುದ್ಧಿ ಅಂದ್ರೆ ಅದು ವಿಚಾರ ಮಾಡುವಂತಹ ಫ್ಯಾಕಲ್ಟಿ ಆಫ್ ಮೈಂಡ್. ಅಂತಃಕರಣದ ವಿಚಾರ ಮಾಡುವ ಭಾಗಕ್ಕೆ ಬುದ್ಧಿ ಅಂತ ಹೇಳ್ತಾರೆ. ಸಂಕಲ್ಪಾದಿಗಳನ್ನು ಮಾಡುವ, ಭಾವಿಸುವಂತಹ ಭಾಗಕ್ಕೆ ಮನಸ್ಸು ಅಂತ ಕರೀತಾರೆ. ಬುದ್ಧಿ ಅಧ್ಯವಸಾಯಿ ಆಗಿರಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ. ವ್ಯವಸಾಯಾತ್ಮಿಕ ಬುದ್ಧಿ ಆಗ್ಬೇಕು, ಏಕಾಗ್ರವಾದ ಬುದ್ಧಿ ಆಗಬೇಕು. ಇನ್ನು ಮನಸ್ಸಿನ ವಿಷಯಕ್ಕೆ ಬಂದಾಗಲೂ ಕೂಡ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಇರಬಾರದು. ಮನಸ್ಸು ಶಾಂತ ಆಗುವುದಕ್ಕೆ ಈ ಅರಿ ಷಡ್ವರ್ಗ ಅಂತ ನಾವೇನು ಕರಿತೇವೆ, ಅದು ಇಲ್ಲದಿದ್ದಾಗಲೇ ಮನಸ್ಸು ಶಾಂತವಾಗ್ತದೆ.
ಬಹಳ ಮುಖ್ಯವಾದಂಥದ್ದು ಬಯಕೆ, ಕಾಮ ಎಂಬುದಾಗಿ ಕರೀತಾರೆ. ಅದರಿಂದ ಹುಟ್ಟಿರತಕ್ಕಂತಹ ಕ್ರೋಧ, ನಂತರ ಬರತಕ್ಕಂಥ ಲೋಭಾದಿಗಳು. ಪತನದ 7 ಸೋಪಾನಗಳನ್ನ ಹೇಳಿದ್ದಾನಲ್ಲ ಕೃಷ್ಣ ಗೀತೆಯ 2ನೇ ಅಧ್ಯಾಯದಲ್ಲಿ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ. ಹೀಗೆ ಬಯಕೆ ಮನಸ್ಸಿಗೆ ಹೊಕ್ಕಿತು ಅಂತ ಹೇಳಿದ್ರೆ ಅವನ ಸಾಧನಾ ಮಾರ್ಗ ಅನ್ನೋದು ಮುಗಿದು ಹೋಗ್ತದೆ. ಅಥವಾ ಬಯಕೆಗಳನ್ನ ಇಟ್ಟುಕೊಂಡು ಅವನ ಅಧ್ಯಾತ್ಮ ಸಾಧನೆಯಲ್ಲಿ ಕ್ರಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಯಕೆಗಳನ್ನು ಬಿಡಬೇಕು ಅಂತ. ಯಾಕೆ? ಆ ಮುಕ್ತ ಅವಸ್ಥೆ ಅನ್ನೋದು ಹಾಗೇ ಇರತಕ್ಕಂಥದ್ದು. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯಸ್ತಿ ಹೃದಯಶ್ರಿತಾಃ ಅಥಮರ್ತ್ಯೋ ಮೃತೋ ಭವತಿ ಏತಾವದ್ ಧನುಶಾಸನಂ ಎಂಬುದಾಗಿ ಉಪನಿಷತ್ತು ಬೃಹದಾರಣ್ಯಕರು ಹೇಳುತ್ತೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯಸ್ತಿ ಹೃದಯಶ್ರಿತಾ, ಹೃದಯದಲ್ಲಿರುವ ಕಾಮನೆಗಳೆಲ್ಲ ಯಾವಾಗ ಬಿಟ್ಟು ಹೋಗ್ತದೋ ಆವಾಗ ಅವನಿಗೆ ಮೋಕ್ಷ ಅಂತ. ಆದ್ರಿಂದ ಕಾಮನೆಗಳನ್ನು ಪೋಷಿಸಿಕೊಳ್ತಾನೆ ಇರುವುದು ಮತ್ತು ಇತ್ತ ಕಡೆಗೆ ಆತ್ಮವಿಚಾರವನ್ನು ಮಾಡ್ತಾ ಇರುವುದು ಎರಡು ವಿರುದ್ಧ ಕರ್ಮಗಳಾಗುತ್ತೆ. ಆದ್ದರಿಂದ ಮುಮುಕ್ಷುವಾದವನು ಬಯಕೆಗಳನ್ನು ಬಿಡುವ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಬಯಕೆಗಳನ್ನು ಬಿಟ್ಟು ಬಿಟ್ರೆ ಅಂತ ಕೇಳಿದ್ರೆ ದೊಡ್ಡದಾದಂತಹ ಒಂದು ಲಾಭ ಇದೆಯಲ್ಲ, ಆತ್ಮಲಾಭ ಪರೋ ಲಾಭ. ಆತ್ಮಲಾಭಕ್ಕಿಂತ ದೊಡ್ಡ ಲಾಭವೇ ಇಲ್ಲ. ಎಲ್ಲಾ ಬಯಕೆಗಳು ಒಟ್ಟಿಗೆ ಸಿಕ್ಕರೆ ಏನೊಂದು ಆನಂದವಾಗ್ತದೆ, ಅಂತಹ ಆನಂದ ಮೋಕ್ಷ ಸುಖ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ, ತೈತ್ತಿರೀಯದಲ್ಲಿ ಬರುತ್ತದೆ. ಯೋ ವೇದ ನಿಹಿತಂಗುಹಾಯಾಂ ಪರಮೇ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂದ. ಸರ್ವಾನ್ ಕಾಮಾನ್, ಎಲ್ಲ ಬಯಕೆಗಳನ್ನ ಸಹ ಒಟ್ಟಿಗೆ ಅಶ್ನುತೆ ಅನುಭವಿಸ್ತಾನೆ ಅಂತ. ಅಂತಹ ಮಹತ್ ಫಲದ ಪ್ರಾಪ್ತಿಗೋಸ್ಕರವಾಗಿ ಕ್ಷುಲ್ಲಕವಾದ ಲೌಕಿಕ ಫಲಗಳನ್ನ ತ್ಯಜಿಸುವಂಥದ್ದು ಸಾಧಕವೇ ಆಗಿದೆ ಎಂಬುದನ್ನ ಹೇಳ್ತಾ, ಹೀಗೆ ಇಂತಹ ಸ್ವಭಾವವುಳ್ಳವನು, ಇಂತಹ ಗುಣವುಳ್ಳವನು ಮಾತ್ರ ಆತ್ಮಜ್ಞಾನಕ್ಕೆ ಅರ್ಹನು. ಇದಿಲ್ಲದಿದ್ದರೆ ಕೇವಲ ಪ್ರಜ್ಞಾನದಿಂದ ಏನಂನ ಆಪ್ನುಯಾತ್, ಕೇವಲ ಬುದ್ಧಿವಂತಿಕೆಯಿಂದ, ಕೇವಲ ಶ್ರವಣ ಮಾತ್ರದಿಂದ ಆತ್ಮಜ್ಞಾನ ಅನ್ನೋದು ಉಂಟಾಗುವುದಿಲ್ಲ. ಆದ್ರಿಂದ ವ್ಯವಹಾರದಲ್ಲಿ, ಯೋಚನೆಯಲ್ಲಿ ಮತ್ತೆ ಸ್ವಭಾವದಲ್ಲಿ ಎಲ್ಲ ಆತ್ಮಜ್ಞಾನಾನುಕೂಲಿಯಾದಂತಹ ಒಂದು ವರ್ತನೆ ನಮ್ಮಲ್ಲಿ ನಾವು ತಂದುಕೊಳ್ಳಬೇಕು ಅಂತ ಈ 2 ಮಂತ್ರಗಳ ಮೂಲಕವಾಗಿ ಅವನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಇದು ಜ್ಞಾನ ಸಾಧನೆಗೆ ಮಾರ್ಗದರ್ಶನ. ಜ್ಞಾನ ಪ್ರಾಪ್ತಿಗೆ ಬೇಕಾದಂತಹ ಒಂದು ಅಡ್ಜಸ್ಟ್ಮೆಂಟ್ಸ್ ನಮ್ಮಲ್ಲಿ ನಾವು ಮಾಡಬೇಕಾದಂತಹ ಪೂರ್ವ ಸಿದ್ಧತೆ, ಜ್ಞಾನ ಸಾಧನ ಎಂಬುದಾಗಿ ಕರೀತಾರೆ. ಆತ್ಮಗುಣಾಹ ಎಂಬುದಾಗಿ ಕೂಡ ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಹೇಳ್ತಾನೆ ಇದ್ರ ಬಗ್ಗೆ. ಇದಾದ್ಮೇಲೆ ಮತ್ತೆ ಕೊನೆಯ ಮಂತ್ರ 25ನೇ ಮಂತ್ರ. ಇದು ಪ್ರಥಮ ಅಧ್ಯಾಯದ ದ್ವಿತೀಯ ವಲ್ಲಿಯ ಕೊನೆಯ ಮಂತ್ರ, 25ನೇ ಮಂತ್ರ. ಮತ್ತೆ ಪುನಃ ಅವನು ಆತ್ಮವಿಚಾರವನ್ನೇ ಹೇಳ್ತಾ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾನೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕ ಇತ್ಥಾ ವೇದ ಯತ್ರ ಸಹ. ಇದರಲ್ಲಿ ಆತ್ಮನು ಸೃಷ್ಟಿ ಸ್ಥಿತಿ ಲಯಕರ್ತನು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಈ ಜಗತ್ತಿನ ಹುಟ್ಟು, ಜಗತ್ತಿನ ಉಳಿವು, ಜಗತ್ತಿನ ಅಳಿವು ಇದು ಆತ್ಮನ ಸನ್ನಿಧಿಯಲ್ಲಿಯೇ ಉಂಟಾಗ್ತಾ ಇದೆ. ಜಗತ್ತಿನ ಪ್ರತಿಯೊಂದು ವಸ್ತು ಆತ್ಯಂತಿಕವಾಗಿ ಪರಮಾತ್ಮನಲ್ಲಿ ಹೋಗಿ ಸೇರುತ್ತೆ, ಪರಮಾತ್ಮನಲ್ಲಿ ಲಯವಾಗುತ್ತೆ. ಪ್ರಳಯ ಸ್ವರೂಪವನ್ನ, ಆತ್ಮನು ಪ್ರಳಯವನ್ನ ಮಾಡುವವನು ಎಂಬ ಮಾತನ್ನ ಹೇಳುವುದರ ಮೂಲಕ ಸೃಷ್ಟಿ ಸ್ಥಿತಿಗೂ ಉಪಲಕ್ಷಣವಾಗಿ ಅದನ್ನು ಹೇಳುತ್ತಾನೆ. ಆದ್ದರಿಂದ ಸೋಪಾಧಿಕನಾಗಿ ಬ್ರಹ್ಮನು ಸೃಷ್ಟಿ ಸ್ಥಿತಿ ಲಯಕರ್ತನಾಗಿದ್ದಾನೆ ಎಂಬುದು ಈ ಮಂತ್ರದ ಅರ್ಥ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನ. ಓದನ ಅಂದ್ರೆ ಅನ್ನ ಅಂತ. ಊಟದ ದೃಷ್ಟಾಂತ ಕೊಟ್ಟು ಇಲ್ಲಿ ಬ್ರಹ್ಮನು ಪ್ರಳಯ ಸ್ವರೂಪನು ಎಂಬುದಾಗಿ ಹೇಳ್ತಾನೆ.
ಪ್ರಳಯಕರ್ತನು ಎಂಬುದಾಗಿ. ಊಟದ ದೃಷ್ಟಾಂತ ಯಾಕೆ ಕೊಟ್ರು ಅಂತ ಹೇಳಿದ್ರೆ, ಅತ್ಯಂತ ಸುಲಭವಾಗಿ ಮಾಡ್ಲಿಕ್ಕೆ ಆಗೋದು ಅದು ಒಂದೇ. ಒಮ್ಮೊಮ್ಮೆ ಲೌಕಿಕದಲ್ಲಿ ನಾವು ಹೇಳ್ತಾ ಇರ್ತೇವೆ, ಏನ್ ಆ ಕೆಲಸ ಮಾಡೋದಂದ್ರೆ ಊಟ ಮಾಡಿದಾಗ ಅಂತ. ಅಂದ್ರೆ ಅತ್ಯಂತ ಬಾಯೇ ಹಾತಕ ಸ್ಕೇಲ್ ಅಂತ ಹೇಳ್ತಾರೆ. ಅತ್ಯಂತ ಸರಳವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಊಟ ಮಾಡೋದಕ್ಕೆ. ಆದ್ರಿಂದ ಈ ಪ್ರಳಯ ಮಾಡುವಂತಹ ಒಂದು ಪ್ರಕ್ರಿಯೆ ಬ್ರಹ್ಮನಿಗೆ ಊಟ ಮಾಡೋದು ಹಾಗೆ ಅಂತ, ಅತ್ಯಂತ ಸಹಜವಾಗಿ ಸರಳವಾದ ಒಂದು ಲೀಲೆ ಅಂತ. ಸೃಷ್ಟಿಯೂ ಕೂಡ ಅವನಿಗೆ ಲೀಲೆಯೇ. ಏನು ಸೃಷ್ಟಿ ಎನ್ನುವಂಥದ್ದು ಲೀಲಾ ಕೈವಲ್ಯಂ ಎಂಬುದಾಗಿ ಹೇಳ್ತಾನೆ. ಅವನಿಗೊಂದು ಅದು ಆಟ ಇದ್ದ ಹಾಗೆ. ಅದರಿಂದ ನಮಗೆ ಜೀವನ ಅನ್ನುವಂಥದ್ದು ಎಷ್ಟು ಗಂಭೀರವಾಗಿದೆಯೋ, ಪರಮಾತ್ಮ ದೃಷ್ಟಿ ಇಟ್ಟವರಿಗೆ ಅಂದ್ರೆ ಆತ್ಮಜ್ಞಾನಿಗಳಿಗೆ ಮತ್ತೆ ಪರಮಾತ್ಮನಿಗೂ ಕೂಡ ಅದೊಂದು ಲೀಲೆ ಅಂತ. ಅಂದ್ರೆ ಅನಾಯಾಸವಾಗಿ ನಿರಾಯಾಸವಾಗಿ ಸಂಭವಿಸುವಂತಹ ಒಂದು ಕ್ರಿಯೆ. ಹಾಗೆ ಯಾವಾತನಿಗೆ ಬ್ರಹ್ಮ ಮತ್ತು ಕ್ಷತ್ರ ಇವೆರಡೂ ಓದನವಾಗಿದೆಯೋ, ಅನ್ನವಾಗಿದೆಯೋ ಅಂದ್ರೆ ಊಟ ಆಗಿದೆಯೋ ಅಂತ. ಬ್ರಹ್ಮ ಮತ್ತು ಕ್ಷತ್ರ ಅನ್ನೋದು ಸೃಷ್ಟಿಯ ಎಲ್ಲ ವಸ್ತುಗಳಿಗೂ ಉಪಲಕ್ಷಣವಾಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಅಂತ ಅರ್ಥ, ಕ್ಷತ್ರ ಅಂದ್ರೆ ಕ್ಷತ್ರಿಯ ಅಂತ ಅರ್ಥ. ಅದರೊಟ್ಟಿಗೆ ಬೇರೆ ಎಲ್ಲರನ್ನು ಸೇರಿಸಿಕೊಳ್ಳಬೇಕು. ಕ್ರಿಮಿ, ಕೀಟ, ಪತಂಗ, ಮನುಷ್ಯ, ಸ್ತ್ರೀ, ಪುರುಷ ಎಲ್ಲರನ್ನು ಸೇರಿಸ್ಕೊಳ್ಬೇಕು. ಉಪಲಕ್ಷಣವಾಗಿ ಎರಡನ್ನು ತೆಗೆದುಕೊಂಡಿದ್ದಾನೆ. ಯಾಕೆ ಇದು ಎರಡನ್ನು ಉಪಲಕ್ಷಣವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಶಂಕರರು ಹೇಳ್ತಾರೆ. ಬ್ರಹ್ಮಕ್ಷತ್ರೇ ಸರ್ವಧರ್ಮ ವಿಧಾರಕೆ. ಈ ಧರ್ಮವನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಇವರಿಬ್ಬರಿಗೆ ಪ್ರಮುಖವಾಗಿದೆ ಅಂತ. ಈ ಸಂಸಾರದ ವ್ಯವಸ್ಥೆ ಸರಿಯಾಗಿ ನಡಿಬೇಕಾದ್ರೆ ಧರ್ಮ ನೆಲೆ ನಿಲ್ಬೇಕು. ಧರ್ಮ ಸರಿಯಾಗಿರ್ಬೇಕಾದ್ರೆ ಬ್ರಹ್ಮಕ್ಷತ್ರ ಸರಿ ಇರಬೇಕು ಅಂತ. ರಾಜರು ಸರಿ ಇರಬೇಕು, ಬ್ರಾಹ್ಮಣರು ಸರಿ ಇರಬೇಕು. ಬ್ರಾಹ್ಮಣರು ತ್ಯಾಗಿಗಳಾಗಿ ಸರಿಯಾದ ಮಾರ್ಗದರ್ಶಕರಾಗಿ, ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಇದ್ದರೆ, ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ಟೀಚರ್ಸ್ ಅಂತ, ಕರ್ಮದ ದೃಷ್ಟಿಯಿಂದ ನೋಡೋದಾದ್ರೆ ಟೀಚರ್ ಅಂತ, ಶಿಕ್ಷಕರು ಅಂತ ಯಾರಿದ್ದಾರೆ ಅವರು ಸರಿಯಾಗಿ ಮಾರ್ಗದರ್ಶನ ಮಾಡುವವರಾಗಿರ್ಬೇಕು. ಆವಾಗ ಧರ್ಮ ನೆಲೆಗೊಳ್ಳುತ್ತೆ. ಇನ್ನೊಂದು, ಸಮಾಜದ ರಕ್ಷಣೆಯ ಜವಾಬ್ದಾರಿ ಹೊತ್ತಂತಹ ರಾಜಕೀಯ ವ್ಯಕ್ತಿಗಳು ಇವತ್ತಿನ ಕಾಲ ದೃಷ್ಟಿಯಿಂದ, ಹಿಂದೆ ರಾಜರು ಕ್ಷತ್ರಿಯರು, ಅವರಿಗೆ ಧರ್ಮ ರಕ್ಷಣೆ ಮಾಡುವಂತಹ ಜವಾಬ್ದಾರಿ, ತಪ್ಪಿದವರಿಗೆ ಶಿಕ್ಷಿಸುವಂತಹ ಜವಾಬ್ದಾರಿ ರಾಜರಿಗೆ ಇತ್ತು. ಆದ್ರಿಂದ ಅವರಿಬ್ಬರೂ ಕೂಡ ಪ್ರಧಾನವಾಗಿ ಈ ಧಾರ್ಮಿಕ ವ್ಯವಸ್ಥೆಯಲ್ಲಿ ಮುಖ್ಯವಾದಂತಹ ಪಾತ್ರಧಾರಿಗಳಾಗಿರೋದ್ರಿಂದ ಅವರನ್ನೂ ಕೂಡ ಅತ್ಯಂತ ಸರಳವಾಗಿ ಅಂತ್ಯಕಾಲದಲ್ಲಿ ಪರಬ್ರಹ್ಮನು ಸ್ವೀಕರಿಸ್ತಾನೆ. ಆತ್ಮ ಎಂಬ ಶಬ್ದಕ್ಕೆ ಅತ್ತಿ ಇತಿ ಆತ್ಮ ಅಂತನೂ ಇದೆ, ತಿಂತಾನೆ ಅಂತ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಅವನು ತಿನ್ನುತ್ತಾನೆ. ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ, ದೇವತೆಗಳನ್ನು ಕೂಡ ತಿಂತಾನೆ ಅವನು. ಇಂದ್ರ, ವಾಯು, ಅಗ್ನಿ, ಯಮ, ವರುಣ ಎಲ್ಲ ದೇವತೆಗಳು ಪ್ರಳಯ ಕಾಲದಲ್ಲಿ ಅವನಲ್ಲಿ ಲಯವಾಗಿ ಹೋಗ್ತಾರೆ. ಚತುರ್ಮುಖ ಬ್ರಹ್ಮನೂ ಕೂಡ ಪರಮಾತ್ಮನ ಶಕ್ತಿಯಾದ ಮೂಲ ಪ್ರಕೃತಿಯಲ್ಲಿ ಲಯವಾಗಿ ಹೋಗ್ತಾನೆ. ಅದನ್ನಿಲ್ಲಿ ಹೇಳ್ತಾನೆ, ಮೃತ್ಯು ಯಸ್ಯ ಉಪಸೇಚನ ಅಂತ. ಉಪಸೇಚನ ಅಂದ್ರೆ ಉಪ್ಪಿನಕಾಯಿ ಅಂತ ಅಥವಾ ಚಟ್ನಿ ಅಂತ ತೆಗೆದುಕೊಳ್ಬಹುದು, ಸೈಡ್ ಡಿಶ್. ಪ್ರಧಾನವಾದ ಊಟಕ್ಕೆ ಉಪಕಾರಿಯಾಗಿರತಕ್ಕಂತಹ ಪಕ್ಕದಲ್ಲಿರುವ ಆಹಾರಕ್ಕೆ ಉಪಸೇಚನ. ಮೃತ್ಯುವು ಕೂಡ ಅವನಿಗೆ, ಬ್ರಹ್ಮನಿಗೆ ಉಪ್ಪಿನಕಾಯಿಯ ಇದ್ದಾನೆ. ಅಂದ್ರೆ ಯಾವ ದೊಡ್ಡ ವಿಷಯ ಅಲ್ಲ ಅಂತ. ಅವನನ್ನು ಕೂಡ ನೆಕ್ಕಿ ಹಾಕಿಬಿಡ್ತಾನೆ, ತಿಂದು ಹಾಕಿಬಿಡ್ತಾನೆ. ಇದು ಮೃತ್ಯು ಎನ್ನುವ ಶಬ್ದ ಕಾಲದ ವಾಚಕವಾಗಿದೆ. ದೇಶ ಮತ್ತು ಕಾಲ ಎಂಬಂತಹ ಎರಡು ಸಂಗತಿಯನ್ನ ಕೆಲವರು ಸೃಷ್ಟಿಗೆ ಹೊರತಾದದ್ದು ಎಂಬುದಾಗಿ ಭಾವಿಸ್ತಾರೆ. ಇದು ನಿರಪೇಕ್ಷಿಕವಾದದ್ದು ಅಂತ, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ, ಸೃಷ್ಟಿಗೆ ಹೊರತಾದಂತಹ ಅಸ್ತಿತ್ವ ಇದೆ ಅಂತ ಕೆಲವರು ಭಾವಿಸಿಕೊಳ್ತಾರೆ. ಆದ್ರೆ ಅಲ್ಲ.
ದೇಶ ಕಾಲಗಳು ಕೂಡ ಸೃಷ್ಟಿಯ ಅವಿಭಾಜ್ಯ ಅಂಗಗಳು, ಅವು ಸಾಪೇಕ್ಷಿಕವಾದದ್ದು. ಇಟ್ ಈಸ್ ಎ ರಿಲೇಟಿವ್ ಆಸ್ಪೆಕ್ಟ್ ಇನ್ ದ ಕ್ರಿಯೇಷನ್. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮಾಯಾ ಕಲ್ಪಿತ ದೇಶ ಕಾಲ ಕಲನಾ ವೈಚಿತ್ರ ಚಿತ್ರೀಕೃತಂ. ಈ ಸೃಷ್ಟಿ ಎನ್ನುವುದು ದೇಶಕಾಲದ ಕಲನ, ದೇಶಕಾಲದ ಒಂದು ಸಂಬಂಧದಿಂದ ಉಂಟಾಗಿರತಕ್ಕಂಥದ್ದು. ಕಾಲ ಅನ್ನುವಂಥದ್ದು ನಿಜವಾಗಿಯೂ ಕಾಲ್ಪನಿಕವಾದ ವಸ್ತು. ನಿಜವಾಗಿ ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಕಾಲ ಅನ್ನುವಂಥದ್ದೇ ಇಲ್ಲ. ದರ್ ಇಸ್ ನಥಿಂಗ್ ಕಾಲ್ಡ್ ಟೈಮ್ ಅಂತ. ನೋಡಿ, ಸಮಯ ಅಂದ್ರೆ ಏನು? ಒಂದು ವಸ್ತು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗುವಂತಹ ಒಂದು ಹಂತವನ್ನ ನಾವು ಕಾಲಗತಿಯಲ್ಲಿ ಆದ ಬದಲಾವಣೆ ಅಂತ ಹೇಳ್ತೇವೆ. ಒಂದು ವಸ್ತು, ಒಂದು ಬೀಜ ಅನ್ನುವಂಥದ್ದು ಚಿಗುರೊಡೆಯುತ್ತೆ, ಚಿಗುರೊಡೆದಿದ್ದು ಸಸಿ ಆಗತ್ತೆ, ಸಸಿ ಆದದ್ದು ಗಿಡವಾಗತ್ತೆ, ಗಿಡವಾದದ್ದು ಮರವಾಗುತ್ತೆ. ಈ ಬದಲಾವಣೆಯನ್ನ ಅದು ತೆಗೆದುಕೊಳ್ಳುತ್ತಲ್ಲ, ಆ ಬದಲಾವಣೆ ತೆಗೆದುಕೊಂಡಂತಹ ಒಂದು ಸಂದರ್ಭಕ್ಕೆ ಕಾಲದಲ್ಲಿ ಬದಲಾವಣೆ ಆಯಿತು. ಅದೊಂದು ಕಾಲ ಇದೆ ಅಂತ ನಾನು ಹೇಳ್ತೇನೆ. ಸ್ವಲ್ಪ ಕಲ್ಪನೆ ಮಾಡೋಣ. ಒಂದಿಷ್ಟು ಹೊತ್ತು ಕಾಲದಲ್ಲೇ ಮಾತಾಡಬೇಕು, ಸೃಷ್ಟಿಯ ವ್ಯವಸ್ಥೆ ಆದ್ರಿಂದ ಜಗತ್ನಲ್ಲಿ ಯಾವ ವಸ್ತುವು ಮೂಮೆಂಟೇ ಆಗಲ್ಲ, ಬದಲಾವಣೆಯೇ ಆಗಲ್ಲ ಅಂತ ಇಟ್ಕೊಂಡು. ಸೂರ್ಯ ನಿಂತಿದ್ದಾನೆ, ಜಗತ್ತು ತಟಸ್ಥವಾಗಿದೆ, ನಮ್ಮ ಮನಸ್ಸು ನಿಂತು ಹೋಗಿದೆ, ಯಾವ ಬದಲಾವಣೆಯೂ ಆಗ್ತಾ ಇಲ್ಲ. ಅದು ಕಾಲ ಇರ್ತದ? ಕಾಲ ಇರುವುದಿಲ್ಲ. ವಸ್ತುವಿನ ಬದಲಾವಣೆ ಆಗ್ತಿದ್ದಾಗ ಮಾತ್ರ ಕಾಲಕ್ಕೆ ಅಸ್ತಿತ್ವ. ವಸ್ತು ಜಗತ್ತು ಬದಲಾಗದೇ ಇದ್ರೆ ಕಾಲಕ್ಕೆ ಅಸ್ತಿತ್ವವೇ ಇಲ್ಲ. ಎಷ್ಟು ಆಶ್ಚರ್ಯ! ಸುಷುಪ್ತಿಯಲ್ಲಿ ಕಾಲ ಇಲ್ಲ, ಸಮಾಧಿ ಅವಸ್ಥೆಯಲ್ಲಿ ಕಾಲ ಇಲ್ಲ. ಮನಸ್ಸು ಎಚ್ಚರ ಆದ್ಮೇಲೆ ಜಗತ್ತು ಬದಲಾಗ್ತಾ ಇರುವುದನ್ನು ಗಮನಿಸಿದಾಗ ಅಲ್ಲೊಂದು ಕಾಲ ಇದೆ ಅಂತ ನಾವು ಭಾವಿಸ್ತೇವೆ. ಆದ್ದರಿಂದ ಸೃಷ್ಟಿಯ ಆದಿಯಲ್ಲಿ ಕಾಲ ಅನ್ನುವುದು ಕೂಡ ಸೃಷ್ಟಿಯಾಗುತ್ತದೆ. ಯಾಕೆ? ಬದಲಾವಣೆ ಯಾವತ್ತಾಗ್ಲಿ ಶುರುವಾಯಿತು, ಕಾಲ ಸೃಷ್ಟಿಯಾಯಿತು ಅಂತ. ಅದೊಂದು ಕಾಲ್ಪನಿಕ ವಸ್ತು. ಸೃಷ್ಟಿಯೇ ಕಾಲ್ಪನಿಕ, ಅದಕ್ಕೆ ಅನಿರ್ವಚನೀಯ ಎಂಬುದಾಗಿ ಹೇಳ್ತಾರೆ. ಸೃಷ್ಟಿ ಮಿಥ್ಯ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಸೃಷ್ಟಿ ಯಾವಾಗ ಆಯ್ತು ಅಂತ ನಾವು ಪ್ರಶ್ನೆ ಮಾಡಬಾರದು. ಸೃಷ್ಟಿ ಯಾವಾಗ ಆಯ್ತು ಎಂಬ ಪ್ರಶ್ನೆಗೆ ಸೃಷ್ಟಿಗಿಂತ ಮುಂಚೆ ಕಾಲ ಇತ್ತು ಅಂತ ಒಪ್ಪಿಕೊಳ್ಬೇಕಾಗ್ತದೆ. ಬದಲಾವಣೆ ಆಗ್ತಾ ಇರುವುದರಿಂದ ಕಾಲದ ಒಂದು ಅಸ್ತಿತ್ವವನ್ನು ನಾವು ಕಲ್ಪಿಸ್ತೇವೆ. ಅಲ್ಲಿ ಯಾವುದೂ ಬದಲಾವಣೆಯೇ ಇರಲಿಲ್ವೋ, ಅಲ್ಲಿ ಕಾಲವೂ ಇರಲಿಲ್ಲ ಅಂತ. ಅದ್ಭುತವಾದಂತಹ ಒಂದು ಸಂಗತಿ. ಸೃಷ್ಟಿಯ ಆಯ್ತು ಅಂದ್ರೆ ಕಾಲ ಸೃಷ್ಟಿ ಆಯ್ತು ಅಂತ. ಆದ್ರಿಂದ ದೇಶ ಮತ್ತು ಕಾಲ ಎರಡೂ ಕೂಡ ಅಪೇಕ್ಷಿಕವಾದದ್ದು. ನೋಡಿ, ಇವಾಗ ದಿಕ್ಕು ಅಂತ ನಾವು ಹೇಳ್ತೇವಲ್ಲ, ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ಮೇಲೆ ಕೆಳಗೆ, ಇವೆಲ್ಲವೂ ಕಲ್ಪನೆ ತಾನೆ. ಒಬ್ಬನು ಈ ಭೂಮಿಯ ವಲಯದಿಂದ ಮೇಲಕ್ಕೆ ಹೋದವನಿಗೆ ನಮಗೆ ಈಗ ಪೂರ್ವವಾಗಿರೋದು ಅವನಿಗೆ ಪೂರ್ವ ಆಗಿರಲ್ಲ. ಯಾಕೆ? ಸೂರ್ಯನ ಹುಟ್ಟುವ ದಿಕ್ಕನ್ನು ಪೂರ್ವ ಅಂತ ನಾವು ಹೇಳ್ತಿದ್ದೇವೆ. ಅಲ್ಲಿ ಸೂರ್ಯ ಹುಟ್ಟುವುದಿಲ್ಲ, ಸೂರ್ಯ ಮುಳುಗುವುದಿಲ್ಲ ಅಂತ ಗೊತ್ತಾಗ್ತದೆ ಅವನಿಗೆ. ಅವನಿಗೆ ಪೂರ್ವ ಯಾವುದು, ಪಶ್ಚಿಮ ಯಾವುದು, ಮೇಲೆ ಯಾವುದು, ಕೆಳಗೆ ಯಾವುದು. ಮೇಲೆ ಕೆಳಗೂ ಕೂಡ ದೊಡ್ಡ ಭ್ರಾಂತಿ. ಆಕಾಶ ಎನ್ನುವುದು ಕೂಡ ಸೃಷ್ಟಿಯಾದ ವಸ್ತು. ಅದರಿಂದ ವಿಜ್ಞಾನಿಗಳು ಆಕಾಶದ ಬದಲಾವಣೆಗಳ ಬಗ್ಗೆ, ಆಕಾಶದ ಪರಿವರ್ತನೆಯ ಬಗ್ಗೆ ಚರ್ಚೆ ಮಾಡೋದು ಕಾಣಿಸ್ತದೆ. ಅದೊಂದು ವಸ್ತು ಎಂಬುದಾಗಿ ಪರಿಗಣಿಸಿದ್ದಾರೆ. ವೇದಾಂತ ಮೊದಲೇ ಹೇಳಿತು, ತಸ್ಮಾದಾತ್ಮನಃ ಆಕಾಶ ಸಂಭೂತಃ. ಆಕಾಶ ಹುಟ್ಟಿತು ಅಂತ. ಆದ್ದರಿಂದ ಹುಟ್ಟಿದ ಎಲ್ಲವೂ ಕೂಡ ಕಾಲಾತೀತನಾದ, ಕಾಲನಾದ ಆ ಪರಮಾತ್ಮನಲ್ಲಿ ಲಯವಾಗ್ತದೆ. ಆದ್ದರಿಂದ ಕಾಣುವ ಪ್ರಪಂಚ ಎನ್ನುವಂಥದ್ದು ಭಗವಂತನ ಲೀಲೆಯೇ ಹೊರತು ಅದಕ್ಕೆ ಇನ್ಯಾವುದು ವಿಶೇಷ ಅಸ್ತಿತ್ವ ಇಲ್ಲ. ವಿಚಾರ ಮಾಡಿದಾಗ ನಮಗೆ ಗೊತ್ತಾಗುವಂತಹ ಸತ್ಯ. ಸತ್ಯವಾಗಿರುವುದು, ಪಾರಮಾರ್ಥಿಕವಾಗಿರುವುದು ಕೇವಲ ಆ ಪರಬ್ರಹ್ಮ ವಸ್ತು, ಪರಮಾತ್ಮ ವಸ್ತು ಮಾತ್ರವೇ ಹೊರತು ಬೇರೆ ಎಲ್ಲವೂ ಕೂಡ ಕೇವಲ ತೋರಿಕೆ ಮಾತ್ರ. ಅಂತಹ ತೋರಿಕೆಯ ದೃಷ್ಟಿಗೆ ಆಧಾರ, ಆಶ್ರಯ
ಅಧಿಷ್ಠಾನವಾದವನು ಪರಮಾತ್ಮ ಎಂಬುದು ಈ ಮಂತ್ರದ ತಾತ್ಪರ್ಯ. ಮೃತ್ಯುವು ಯಾವಾತನಿಗೆ ಉಪದೇಶನವಾಗಿದೆಯೋ ಸ ಇತ್ತ ವೇದ ಯತ್ರ ಸಹ, ಅಂತಹ ಪರಮಾತ್ಮನನ್ನ ಎಲ್ಲಿ ಎಂಬುದನ್ನ ಹೀಗೆ ಎಂಬುದು ಯಾವನು ಅರಿತಾನೆ, ಇತ್ತಂ ಅವನು ಈ ರೀತಿಯಾಗಿ ಇದ್ದಾನೆ ಎಂಬುದಾಗಿ ಮತ್ತು ಎಲ್ಲಿ ಇದ್ದಾನೆ ಎಂಬುದಾಗಿ ಯಾವನಿಗೆ ಗೊತ್ತಾಗ್ತಿದೆ. ಅಷ್ಟು ಸುಲಭವಾಗಿ ಗೊತ್ತಾಗುವಂತಹ ವಿಷಯ ಅಲ್ಲ ಅದು. ಆದ್ದರಿಂದ ಆತ್ಮನ ಅಸ್ತಿತ್ವದ ಬಗ್ಗೆ ಯಾಕೆ ಹುಡುಕಾಟವನ್ನು ಮಾಡಲ್ಲ ಅಂದ್ರೆ, ಯಾರು ಹುಡುಕಾಟವನ್ನು ಮಾಡ್ತಾ ಇದ್ದಾನೋ ಅವನೇ ಅದಾಗಿದ್ದಾನೆ. ಅದರಿಂದ ಅವನು ತನ್ನ ಮೂಲವನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಹುಡುಕಾಟ ಅನ್ನುವ ಕ್ರಿಯೆ ಇದು ಬೇರೆ ಕಡೆಗೆ ಘಟಿಸುವಂಥದ್ದು. ತನ್ನ ಸ್ವರೂಪ ಅನ್ನುವಂಥದ್ದು ಹುಡುಕಾಡುವ ವಿಷಯ ಅಲ್ಲ, ಈಗಾಗಲೇ ಅದು ಇದ್ದುಕೊಂಡಿರುವ ವಿಷಯ. ಸ್ವಾಮಿ ಚಿನ್ಮಯಾನಂದರು ಒಂದು ದೃಷ್ಟಾಂತ ಕೊಡ್ತಾ ಇದ್ರು. ಒಂದು ಮದುವೆ ಮನೆಯಲ್ಲಿ ಹಿಂದೆಲ್ಲ ಈ ಪೆಟ್ರೋಮ್ಯಾಕ್ಸ್ ಅನ್ನುವಂತಹ ರೀತಿಯ ಒಂದು ಬೆಳಕಿತ್ತು. ಸೀಮೆ ಎಣ್ಣೆ ಹಾಕಿ ಅದಕ್ಕೆ ಗಾಳಿ ಹಾಕಿದಾಗ ಇದು ಬೆಳಕು ಕೊಡ್ತಾ ಇತ್ತು. ಅದನ್ನ ಒಬ್ಬನ ತಲೆ ಮೇಲೆ ಇಟ್ಟು, ನೋಡಪ್ಪ ಇದನ್ನ ಎಲ್ಲಿ ಕತ್ಲೆ ಇದೆಯೋ ಅಲ್ಲಿ ಇಟ್ಟು ಬಾ ಅಂತ ಹೇಳಿ ಕಳಿಸಿದ್ರು. ಅದನ್ನ ತಲೆ ಮೇಲೆ ಹೊತ್ತುಕೊಂಡು ತಿರುಗಾಡ್ತಾ ಇದ್ದಂತೆ. ಯಾಕೆ ಎಲ್ಲೂ ಇಡ್ಲಿಲ್ಲ ಅಂತ ಕೇಳಿದ್ರೆ, ಇಲ್ಲ ಎಲ್ಲೂ ಕತ್ಲೆನೇ ಇಲ್ಲ ಅಂತ ಹೇಳಿದಂತೆ. ಯಾಕೆ? ಈ ಬೆಳಕು ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ಕತ್ತಲೆ ನಿವೃತ್ತಿ ಆಗ್ತದೆ. ಆದ್ರಿಂದ ಬೆಳಕಿನ ದೃಷ್ಟಿಯಲ್ಲಿ ಕತ್ತಲೆ ಎನ್ನುವಂಥ ವಸ್ತುವೇ ಇಲ್ಲ ಅಲ್ಲಿ. ಸೂರ್ಯ ಕತ್ತಲೆಯನ್ನು ಸಂಧಿಸಬೇಕು ಅಂತ, ಮೋಹಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾನಂತೆ. ಇನ್ನೂ ಅವನ ಪ್ರಯತ್ನ ಮುಂದುವರೆದಿದೆ. ಯಾಕೆ? ಅವನಿಗೆ ಕತ್ತಲೆಯೇ ಇನ್ನೂ ಸಿಕ್ಕಿಲ್ಲ ಅಂತ. ಹಾಗೆ ಮೂಲದಲ್ಲಿ ಹೋಗಿ ನೋಡಿದಾಗ ಎಲ್ಲವೂ ಸ್ಪಷ್ಟವಾಗಿದೆ. ಅಂದ್ರೆ ನಾವು ಅಲ್ಲೊಂದನ್ನು ಬಿಟ್ಟು ಬೇರೆ ಎಲ್ಲ ಕಡೆಗೆ ಹುಡುಕ್ತಾ ಇರುವುದೇ ನಾವು ಮಾಡಿರ್ತಕ್ಕಂತಹ ತಪ್ಪು ಎಂಬುದಾಗಿ ಆತ್ಮವಿಚಾರದ ಸಂದರ್ಭದಲ್ಲಿ ಹೇಳ್ತಾರೆ. ಈ ಸಮಾಧಿ ಗುಣಸಂಪನ್ನನಾದವನಿಗೆ, ಸಾಧನ ಚತುಷ್ಟಯ ಸಂಪನ್ನನಾದವನಿಗೆ ಮಾತ್ರ ಯಥಾರ್ಥವಾದ ಆತ್ಮಜ್ಞಾನ ಘಟಿಸುತ್ತದೆಯೇ ಹೊರತು ಉಳಿದವರಿಗೆ ಅಲ್ಲ ಎಂಬ ಮಾತು ಸ ಇತ್ಥಾ ವೇದ ಯತ್ರ ಸಹ ಎಂಬ ಮಾತಿಗೆ ಅರ್ಥ. ಒಟ್ಟಿನಲ್ಲಿ ಈ 25 ಮಂತ್ರಗಳ ಮೂಲಕವಾಗಿ ಕಠೋಪನಿಷತ್ತು ತುಂಬಾ ಸುಂದರವಾಗಿ ಆತ್ಮವಿಚಾರವನ್ನ ವರ್ಣಿಸ್ತಾ ಇದೆ. ಇನ್ನು ಸಂಕ್ಷಿಪ್ತವಾಗಿ ಈ ವಲ್ಲಿಯ ಅರ್ಥವನ್ನ ನೋಡಿ ನಾವು ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಮೊದಲನೇ ಅಧ್ಯಾಯದ 2ನೇ ವಲ್ಲಿಯಾದ ಇದರಲ್ಲಿ 25 ಮಂತ್ರಗಳಿದೆ. 25 ಮಂತ್ರಗಳಲ್ಲಿ 14ನೇ ಮಂತ್ರದಿಂದ ಆರಂಭಿಸಿ ಪ್ರಶ್ನೆ, ವೇದಾಂತದ ಪ್ರಶ್ನೆ ಆರಂಭ ಆಗುತ್ತೆ. 15ನೇ ಮಂತ್ರದಿಂದ 25ನೇ ಮಂತ್ರ ತನಕ ವೇದಾಂತ ವಿಚಾರ ಅನ್ನುವಂಥದ್ದು ಬಂತು. ಅದಕ್ಕಿಂತ ಪೂರ್ವದಲ್ಲಿ ಮೊದಲ 13 ಮಂತ್ರಗಳಲ್ಲಿ ಶಿಷ್ಯ, ಆಚಾರ್ಯ ಮತ್ತು ವಿದ್ಯಾ ಸ್ತುತಿ, ವಿದ್ಯಾ ವರ್ಣನೆಯನ್ನ ಮಾಡ್ತಾನೆ. ಶಿಷ್ಯನ ಮಹತ್ವ, ಗುರುವಿನ ಮಹತ್ವ ಮತ್ತು ಈ ಆತ್ಮಜ್ಞಾನದ ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾನೆ. ಅದರಲ್ಲಿ ಆರಂಭದ 6 ಮಂತ್ರಗಳಲ್ಲಿ ಶಿಷ್ಯನ ಲಕ್ಷಣವನ್ನು ಹೇಳ್ತಾನೆ. ವೇದಾಂತ ಜ್ಞಾನಕ್ಕೆ ಅರ್ಹನಾದ ವ್ಯಕ್ತಿ ಯಾರು ಅಂದ್ರೆ, ಪ್ರೇಯಸ್ಸಿನ ಆಕಾಂಕ್ಷಿಯಾದವನೇ ಆತ್ಮನನ್ನ ಪಡಿತಾನೆ ಎಂಬುದಾಗಿ, ಪ್ರೇಯಶ್ಚ ಮನುಷ್ಯಮೇತ ಸೌ ಸಂಪರೀತ್ಯ ವಿವಿನಕ್ತಿ ಧೀರಃ ತಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾದ್ಯವು ಪ್ರೇಯೋವರ್ಣೀತೆ. ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎನ್ನುವಂತಹ 2 ಮಾರ್ಗಗಳು ಪ್ರತಿನಿತ್ಯವೂ ಮನುಷ್ಯನ ಮುಂದೆ ಬಂದು ನಿಲ್ಲುತ್ತೆ. ಅದರಲ್ಲಿ ಶ್ರೇಯಸ್ಸನ್ನ ಆಯ್ದುಕೊಂಡವನಿಗೆ ಸಾಧುವಾಗತ್ತೆ, ಮಂಗಳವಾಗತ್ತೆ. ಪ್ರೇಯಸ್ಸಾದವನು ತನ್ನ ಪತನವನ್ನ ಮಾಡಿಕೊಳ್ತಾನೆ ಎಂಬುದಾಗಿ ಹೇಳ್ತಾನೆ. ತದನಂತರ ಅವಿವೇಕಿಯನ್ನ ನಿಂದಿಸುವುದರ ಮೂಲಕವಾಗಿ ವಿವೇಕಿಯ ಸ್ತುತಿಯನ್ನ ಮಾಡ್ತಾನೆ. ಅಂಧೇನೈವ ನಿಯಮಾನ ಯಥಾಂಧಾಹ ಎನ್ನುವಂತಹ ಮಾತನ್ನ ಹೇಳ್ತಾ
ಈ ಪ್ರೇಯಸ್ಸಿನ ಆಕಾಂಕ್ಷಿಗಳು ಯಾರಿದ್ದಾರೆ ಅವರು ಒಂದು ರೀತಿ ಕುರುಡರು ಇದ್ದ ಹಾಗೆ ಎಂಬುದಾಗಿ. ಕುರುಡರು ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಿದ ಹಾಗೆ ಅವರ ಜೀವನ ಇರ್ತದೆ ಎಂಬುದಾಗಿ ಅವನು ಹೇಳ್ತಾನೆ. ಅವಿದ್ಯಾಯಾಮಂತರೆ ವರ್ತಮಾನಾಹ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ ದಂದ್ರಮ್ಯಮಾಣಾಹ ಪರ್ಯಂತಿ ಮೂಢಾಹ ಅಂಧೇನೈವ ನಿಯಮಾನ ಯಥಾಂಧ. ಕುರುಡರಿಗೆ ಇನ್ನೊಬ್ಬ ಕುರುಡ ದಾರಿ ತೋರಿಸಿದ ಹಾಗೆ ಮೂಢರು ಅವಿದ್ಯೆಯಲ್ಲಿ ಇದ್ದುಕೊಂಡು ತಮ್ಮನ್ನ ಧೀರರು ಪಂಡಿತರು ಎಂದು ಭಾವಿಸಿಕೊಳ್ತಾರೆ. ಹಾಗೆ ನ ಸಂಪರಾಯ ಪ್ರತಿಭಾತಿ ಬಾಲ ಮುಂತಾದ ಮಾತುಗಳ ಮೂಲಕವಾಗಿ ಕೂಡ ಅವಿವೇಕಿಯ ನಿಂದೆಯ ಮೂಲಕ ವಿವೇಕಿಯ ಸ್ಥಿತಿ ಮಾಡ್ತಾನೆ. 7 ಮತ್ತು 8 ಮತ್ತು 9 ಈ 3 ಮಂತ್ರಗಳಲ್ಲಿ 7, 8, 9 3 ಮಂತ್ರಗಳಲ್ಲಿ ವಿದ್ಯಾಸ್ತುತಿ ಹಾಗೂ ಗುರುವಿನ ಲಕ್ಷಣವನ್ನ ಹೇಳ್ತಾನೆ. ಗುರುವಿನ ಸ್ತುತಿ ಕೂಡ ಆಗ್ತದೆ. ನೈಷಾ ಶ್ರವಣಾಯಾಪಿ ಬಹುಬಿರ್ಯೋನ ಲಭ್ಯ ಎನ್ನುವ ಮಂತ್ರದಲ್ಲಿ ಈ ಜ್ಞಾನದ ಮಹತ್ವವನ್ನು ಹೇಳ್ತಾನೆ. ಕೇಳುವುದಕ್ಕೂ ಕೂಡ ಇದು ಲಭ್ಯವಾಗುವಂಥದ್ದಲ್ಲ. ಇದನ್ನು ಹೇಳುವವನು ಆಶ್ಚರ್ಯ, ಕೇಳುವವನು ಆಶ್ಚರ್ಯ ಎಂಬುದಾಗಿ ಹೇಳ್ತಾನೆ. ನಂತರ ಸಾಮಾನ್ಯ ವ್ಯಕ್ತಿ ಇದನ್ನು ಹೇಳಿದ್ರೆ ಇದು ಅರ್ಥ ಆಗುವ ವಿಷಯ ಅಲ್ಲ, ಅನನ್ಯನಾದವನು ಹೇಳಬೇಕು ಅಂತ. ಕಠೋಪನಿಷತ್ತಿನಲ್ಲಿ ಗುರುವಿನ ಲಕ್ಷಣ ಅನನ್ಯತ್ವವೇ ಅವನ ಲಕ್ಷಣ ಅಂತ ಹೇಳಿದೆ. ಬೇರೆ ಸಂದರ್ಭದಲ್ಲಿ ಶ್ರೋತ್ರಿಯನು ಬ್ರಹ್ಮನಿಷ್ಠನು ಅಂತ ಹೇಳಿದ ಹಾಗೆ ಇಲ್ಲಿ ಅನನ್ಯನು, ತಾನೇ ಆತ್ಮನೆಂದು ದೃಢವಾಗಿ ನಿಶ್ಚಯಿಸಿರುವವನು, ಆತ್ಮಭಾವದಲ್ಲಿ ನೆಲೆ ನಿಂತಿರುವವನು ಅನನ್ಯನು ಅಂಥವನು ಹೇಳಿದರೆ ನಮ್ಗೆ ಸಂಸಾರ ಬಂಧನ ಅನ್ನೋದು ನಿವೃತ್ತಿ ಆಗ್ತದೆ ಅಂತ ಗುರುವಿನ ಲಕ್ಷಣವನ್ನ ಹೇಳ್ತಾನೆ. ತದನಂತರ ತರ್ಕದಿಂದ ಇದು ಸಾಧಿಸುವಂಥದ್ದಲ್ಲ. ಅದಕ್ಕೆ ಗುರುಶಾಸ್ತ್ರೋಪದೇಶದ ಸಹಾಯವನ್ನು ಪಡ್ಕೊಳ್ಬೇಕು. ಇಂಡಿಪೆಂಡೆಂಟ್ ಥಿಂಕಿಂಗ್ ಮಾಡ್ಲಿಕ್ಕೆ ಯಾರು ಹೊರಡ್ತಾರೋ ಅವರು ಆತ್ಮನ ನಿಜವಾದ ಸ್ವರೂಪವನ್ನ ಪಡೆಯದೆ ವಂಚಿತರಾಗ್ತಾರೆ ಅಂತ. ಗುರುಶಾಸ್ತ್ರವನ್ನ ಬಹಳ ಎತ್ತರದ ಸ್ಥಾನದಲ್ಲಿ ಇಡಬೇಕು ನಾವು. ಯಾಕಂದ್ರೆ ಎಷ್ಟೋ ಸಲ ನಾವು ಜಗತ್ತಿನಲ್ಲಿ ನೋಡ್ತೇವೆ, ಆತ್ಮವಿಚಾರ ಮಾಡ್ತೇನೆ ಅಂತ ಹೊರಟವರೆಲ್ಲ ತಪ್ಪಾಗಿ ಅರ್ಥ ಮಾಡೋದು. ಅದನ್ನ ಸಂಪ್ರದಾಯಕ್ಕೆ ಯಾರು ಒಗ್ಗಿಕೊಂಡಿಲ್ವೋ ಅಥವಾ ಸಂಪ್ರದಾಯದ ವ್ಯವಸ್ಥೆಯಲ್ಲಿ ಯಾರು ಅಧ್ಯಯನ ಮಾಡ್ಲಿಲ್ವೋ ಅವರಿಂದ ಈ ಆತ್ಮವಿಚಾರ ಕೇಳಿಸಿಕೊಂಡ್ರೆ ನಮ್ಗೆ ತಪ್ಪು ಅರ್ಥವೇ ಆಗ್ತದೆ. ಶಂಕರರು ಒಂದ್ ಕಡೆಗೆ ಅಸಂಪ್ರದಾಯವಿತ್ತು ಮೂರ್ಖವತ್ ಉಪೇಕ್ಷಿತವ್ಯ ಅಂತ ಹೇಳ್ತಾನೆ. ಸಂಪ್ರದಾಯವಿಲ್ಲದವನನ್ನ ಮೂರ್ಖನ ಹಾಗೆ ಪರಿಗಣಿಸಬೇಕು ಅಂತ. ಇದು ಅಷ್ಟು ಕಠೋರವಾಗಿ ಹೇಳ್ಬಿಟ್ರಲ್ಲ ಅಂದ್ರೆ ಅಷ್ಟು ಅವಶ್ಯಕತೆ ಇದೆ ಅಂತ. ಯಾಕಂದ್ರೆ ಈ ಆತ್ಮನು ಸೂಕ್ಷ್ಮನಾಗಿದ್ದರಿಂದ ಮನಸ್ಸಿಗೆ ಬಂದಂತೆಲ್ಲ ಜನ ಕಲ್ಪಿಸಿಕೊಂಡು ಅದರ ಬಗ್ಗೆ ಮಾತನಾಡೋದು ಕಾಣಿಸ್ತದೆ. ನಾನು ಒಂದು ಊರಿಗೆ ಹೋದಾಗ ಅಲ್ಲೊಬ್ರು ಒಂದು ಹೊಸ ಸಿದ್ಧಾಂತ ಇತ್ತೀಚಿನ ದಿನಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆಂಧ್ರ ಮುಂತಾದ ದೇಶಗಳಲ್ಲಿ ಅದು ಪ್ರಚಾರ ಚೆನ್ನಾಗಿ ನಡೆದಿದೆ. ತ್ರೈತ ಸಿದ್ಧಾಂತ ಅಂತ. ದ್ವೈತ ಸಿದ್ಧಾಂತ ಇದ್ದ ಹಾಗೆ ಅದ್ವೈತ ಇದ್ದ ಹಾಗೆ ಇದು ತ್ರೈತ ಸಿದ್ಧಾಂತ ಅಂತ ಹೊಸ್ತು ಕಂಡುಕೊಂಡಿದ್ದಾರೆ. ಹೀಗೆಲ್ಲ ಯೋಚನೆ ಯಾಕೆ ಬರ್ತದೆ ಅಂದ್ರೆ ಭಗವದ್ಗೀತೆ ಉಪನಿಷತ್ತುಗಳನ್ನ ಗುರುಶಾಸ್ತ್ರ ಅಂದ್ರೆ ಗುರುಗಳ ಸಹಾಯ ಇಲ್ಲದೆ ಅಂದ್ರೆ ಸಂಪ್ರದಾಯದ ಹಿನ್ನೆಲೆ ಇಲ್ಲದವರ ಬಳಿಯಲ್ಲಿ ಕೇಳಿಸ್ಕೊಂಡಾಗ ಅಥವಾ ಸ್ವತಂತ್ರ ಅಧ್ಯಯನ ಮಾಡಿದಾಗ ತರ್ಕ ಬುದ್ಧಿಯಿಂದ ವಿಚಾರ ಮಾಡಿದಾಗ ಹಾಗೆ ವಿಚಿತ್ರವಾಗೆಲ್ಲ ಅದು ಅರ್ಥ ಆಗ್ತದೆ. ಹಾಗಲ್ಲ. ಒಂದು ಅಧ್ಯಾರೋಪ ಅಪವಾದ ಎನ್ನುವಂತಹ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯ ಮೂಲಕವೇ ಶ್ರುತಿ ಬೋಧಿಸ್ತಾ ಇದೆ. ಅದನ್ನ ಗುರುಗಳು ಅರಿತಿರ್ತಾರೆ. ಪ್ರಕಾರವಾಗಿ ನಾವು ಅವ್ರ ಬಳಿಯಲ್ಲಿ ಅರ್ಥ ಮಾಡಿಕೊಂಡಾಗ ನಮಗೆ ಸ್ಪಷ್ಟವಾಗ್ತದೆ ಎನ್ನುವುದನ್ನ ನೈಸಾತರ್ಕೇನ ಮತಿರಾಪನೇಯ ಎನ್ನುವುದ್ರ ಮೂಲಕ ಗುರುವಿನ ಮಹತ್ವವನ್ನ ಹೇಳ್ತಾನೆ. ಮತ್ತೆ ಮುಂದೆ 2 ಮಂತ್ರಗಳಲ್ಲಿ ಈ ಆತ್ಮಜ್ಞಾನದ ಮುಂದೆ ಯಮನ ಪದವಿಯಾಗಲಿ ಹಿರಣ್ಯ ಗರ್ಭನ ಪದವಿಯಾಗಲಿ ಕೂಡ ಕಡಿಮೆ ಮಟ್ಟದ್ದೇ ಅಂತ. ಅಂದ್ರೆ ಸ್ವರ್ಗ ಆಗಲಿ ಅಥವಾ ಹಿರಣ್ಯ ಗರ್ಭಲೋಕ ಪ್ರಾಪ್ತಿ ಆಗಲಿ ಬ್ರಹ್ಮಲೋಕ ಅಂತ ಹೇಳ್ತಾರೆ. ಇದೆರಡೂ ಕೂಡ ಆತ್ಮಜ್ಞಾನದ ಮುಂದೆ ಕ್ಷುಲ್ಲಕವಾದದ್ದೇ. ಆದ್ರೆ ನಚಿಕೇತ, ನೀನು ಇದನ್ನು ಮೊದಲೇ ಗ್ರಹಣ ಮಾಡಿಬಿಟ್ಟು ಅದನ್ನು ಪರಿತ್ಯಾಗ ಮಾಡಿಬಿಟ್ಟಿದೀಯಾ. ಆತ್ಮಜ್ಞಾನವೇ ತನಗೆ ಬೇಕು ಎನ್ನುವ ಆಗ್ರಹವನ್ನು ಹೊಂದಿದ್ರೆ ಶ್ರೇಷ್ಠವಾದ ಶಿಷ್ಯನ ಎಲ್ಲ ಲಕ್ಷಣಗಳು ನಿನ್ನಲ್ಲಿದೆ ಅನ್ನೋ ಮತ್ತೆ ಸ್ತುತಿ ಮಾಡ್ತಾನೆ. ಇಷ್ಟ ಆದ್ಮೇಲೆ ಇನ್ನು 2 ಮಂತ್ರಗಳಲ್ಲಿ
ವಿಶೇಷವಾಗಿ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಎನ್ನುವ 12 ಮತ್ತು 13ನೇ ಮಂತ್ರ ಏತಚ್ಛುತ್ವ ಸಂಪರಿಗ್ರಸ್ಯ ಮತ್ಯ ಎನ್ನುವ 2 ಮಂತ್ರಗಳಲ್ಲಿ ಜ್ಞಾನ ಸಾಧನವಾದಂತಹ ಶ್ರವಣ ಮನನ ನಿಧಿಧ್ಯಾಸನದ ಮಹತ್ವವನ್ನ ಯಮಧರ್ಮ ತಿಳಿಸ್ಕೊಡ್ತಾನೆ. ಇಷ್ಟ ಆದ್ಮೇಲೆ ನಚಿಕೇತನು 14ನೇ ಮಂತ್ರದಲ್ಲಿ ಆತ್ಮಸ್ವರೂಪದ ವಿಷಯವಾಗಿ ಮತ್ತೆ ಪ್ರಶ್ನೆ ಮಾಡ್ತಾನೆ. ಯಾವ 3ನೇ ವರವನ್ನ ಅವನು ಹಿಂದಿನ ವಲ್ಲಿಯಲ್ಲಿ ಕೇಳ್ಕೊಂಡಿದ್ದನೋ ಅದೇ 3ನೇ ವರವನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾನೆ. ಅವನು ಕೇಳಿದ ಪ್ರಶ್ನೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಎಂಬಂಥದ್ದು ಈ ಮಂತ್ರದಲ್ಲಿ ನಮ್ಗೆ ಸ್ಪಷ್ಟವಾಗುತ್ತೆ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರಾಸ್ಮಾತ್ ಕೃತಾತ್ ಎನ್ನುವ ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಆತ್ಮವಿಚಾರವನ್ನೇ ಇವನು ಕೇಳ್ಕೊಂಡಿದ್ದು ಗೊತ್ತಾಗ್ತದೆ. ತದನಂತರ ಯಮಧರ್ಮನು ಅದಕ್ಕೆ ಉತ್ತರವನ್ನು ನೀಡುವಂತಹ ಸಂದರ್ಭದಲ್ಲಿ ಆರಂಭದ 3 ಮಂತ್ರಗಳಲ್ಲಿ ಓಂಕಾರ ಉಪಾಸನೆಯನ್ನು ಹೇಳ್ತಾನೆ. ಸಗುಣ ಮತ್ತು ನಿರ್ಗುಣ ಬ್ರಹ್ಮವನ್ನ ಓಂಕಾರದ ಮೂಲಕ ಉಪಾಸನೆ ಮಾಡುವುದು ಶ್ರೇಯಸ್ಕರ. ಅಂದ್ರೆ ಅತ್ಯಂತ ಹತ್ತಿರವಾದಂತಹ ಒಂದು ಸಿಂಬಲ್, ಚಿಹ್ನೆ, ಆಲಂಬನೆ ಏನಾದ್ರೂ ಇದ್ರೆ ಪರಬ್ರಹ್ಮಕ್ಕೆ ಅದು ಓಂಕಾರ ಎಂಬುದಾಗಿ ಆ ವರ್ಣನೆಯ ಮೂಲಕವಾಗಿ ಮಂದ ಮಧ್ಯಮಾಧಿಕಾರಿಗಳಿಗೆ ಓಂಕಾರ ಉಪಾಸನೆಯ ಮೂಲಕ ಬ್ರಹ್ಮಪ್ರಾಪ್ತಿಗೆ ಮಾರ್ಗ ಆಗುತ್ತದೆ ಎನ್ನುವುದನ್ನ ತಿಳಿಸಿಕೊಟ್ಟಿದ್ದನ್ನ ನಾವು ನೋಡಿದ್ದೇವೆ. ತದನಂತರ ಮಂತ್ರ ಸಂಖ್ಯೆ 18ರಿಂದ ಆರಂಭ ಮಾಡಿ 25ರ ತನಕವೂ ಕೂಡ ಆತ್ಮಸ್ವರೂಪವನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನಜಾಯತೆ ಮ್ರಿಯತೆ ಅಲ್ಲಿಂದ ಆರಂಭ ಮಾಡಿ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಎನ್ನುವಂತಹ 25ನೇ ಮಂತ್ರದ ತನಕವೂ ಕೂಡ ಆತ್ಮವಿಚಾರವನ್ನು ಹೇಳ್ತಾನೆ. ಅದರಲ್ಲಿ ಆತ್ಮನ ಒಂದೊಂದು ಲಕ್ಷಣವನ್ನ ಒಂದೊಂದು ಮಂತ್ರದಲ್ಲಿ ತಿಳಿಸ್ಕೊಡ್ತಿದ್ದಾನೆ. 18ನೇ ಮಂತ್ರದಲ್ಲಿ ವಿಪಶ್ಚಿತ್ ಅಂದ್ರೆ ಅವನು ಜ್ಞಾನ ಸ್ವರೂಪನು ಮತ್ತು ನಿರ್ವಿಕಾರ ಸ್ವರೂಪನು ಎಂಬುದನ್ನು ಹೇಳ್ತಾನೆ. ಹಂತಾಚೇನ್ ಮನ್ಯತೆ ಹಂತಗುಂ ಎನ್ನುವಂತಹ 19ನೇ ಮಂತ್ರದಲ್ಲಿ ಅಕರ್ತೃ ಅಭೋಕ್ತೃ ಸ್ವರೂಪನು ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಆತ್ಮನಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾನೆ. ನಂತರ 20ನೇ ಮಂತ್ರದಲ್ಲಿ ಪರಮಾತ್ಮನು ಸರ್ವಾಧಿಷ್ಠಾನ ಸ್ವರೂಪನು, ಅಣೋರಣೀಯಾನ್ ಮಹತೋ ಮಹೀಯಾನ್ ಎನ್ನುವಂತಹ ಅತಿ ಸಣ್ಣ ವಸ್ತುವು ಅತಿ ದೊಡ್ಡ ವಸ್ತುವು ಕೂಡ ಅವನೇ ಆಗಿದ್ದಾನೆ ಅಂತ. ಸರ್ವಾತ್ಮ ಸ್ವರೂಪನು ಪರಮಾತ್ಮನು ಎಲ್ಲದರ ಆತ್ಮವಾಗಿರುವುದರಿಂದ ಅವನು ಸಣ್ಣವನು ಮತ್ತು ದೊಡ್ಡವನು ಎಂಬ 2 ಶಬ್ದಗಳಿಂದಲೂ ಕೂಡ ನಿರ್ದೇಶಿಸಲ್ಪಡುವವನಾಗುತ್ತಾನೆ ಎಂಬಂತಹ ಆತ್ಮಸ್ವರೂಪವನ್ನು ಹೇಳ್ತಾನೆ. ನಂತರ 21ನೇ ಮಂತ್ರದಲ್ಲಿ ನಿರುಪಾಧಿಕ ಚೈತನ್ಯ ಸೋಪಾಧಿಕ ಚೈತನ್ಯ ವರ್ಣಿಸ್ತಾನೆ. ಜಾಗೃತ ಅವಸ್ಥೆಯಲ್ಲಿ ಅವನು ದೂರ ಹೋದಂತೆ, ಕುಳಿತುಕೊಂಡು ದೂರ ಹೋದಂತೆ ಕಾಣಿಸ್ತಾನೆ. ಸುಷುಪ್ತಿ ಅವಸ್ಥೆಯಲ್ಲಿ ಮಲಗಿಯೇ ಎಲ್ಲಾ ಕಡೆ ವ್ಯಾಪಿಸಿರುವಂತೆ ಕಾಣ್ತಾನೆ ಎಂಬಂತಹ ಸವಿಶೇಷ ನಿರ್ವಿಶೇಷ ಚೈತನ್ಯವನ್ನ ಹೇಳ್ತಾ ಆತ್ಮನ ದುರ್ವಿಜ್ಞೇಯತ್ವವನ್ನು ಅಂದ್ರೆ ಅಷ್ಟು ಸುಲಭವಾಗಿ ತಿಳಿಯುವಂಥವನಲ್ಲ ಎಂಬಂಥದ್ದನ್ನ ಹೇಳ್ತಾನೆ. ಇನ್ನು 22ನೇ ಮಂತ್ರದಲ್ಲಿ ಅಶರೀರಿಗಂ ಶರೀರೇಶು ಅನವಸ್ಥೇಶು ಅವಸ್ಥಿತಂ ಎನ್ನುವ ಮಂತ್ರದಲ್ಲಿ ಆತ್ಮನು ಸರ್ವವ್ಯಾಪಕನು, ಬದಲಾವಣೆ ಆಗುತ್ತಾ ಇರ್ತಕ್ಕಂತಹ ಈ ಶರೀರದಲ್ಲಿ ಅಶರೀರನಾಗಿದ್ದಾನೆ ಅವನು. ಆ ಮೂಲಕವಾಗಿ ಅವನು ವಿಭುವಾಗಿದ್ದಾನೆ ಅಂತ ಜೀವ ಬ್ರಹ್ಮೈಕ್ಯವನ್ನ ಹೇಳ್ತಾನೆ. ಸಾಂಖ್ಯರ ಸಿದ್ಧಾಂತವಾದಂತಹ ಏನು ಆತ್ಮ ಪರಿಚ್ಛಿನ್ನನು, ಆತ್ಮನು ಏನು ಪ್ರತಿ ಶರೀರ ಭಿನ್ನನು ಎಂಬುದಾಗಿ ಹೇಳ್ತಾರೆ. ಕೆಲವರು ಆತ್ಮನು ಅಣು ಎಂಬುದಾಗಿ ಹೇಳ್ತಾರೆ. ಆ ಎಲ್ಲ ಮಾತಿಗೂ ತೆರೆ ಎಳೆದಂತೆ ಆಗುತ್ತೆ ಮಂತ್ರ. ಏನು ಒಬ್ಬನೇ ಆತ್ಮನಿದ್ದಾನೆ, ಆ ಆತ್ಮನು ಪ್ರತಿ ಶರೀರದಲ್ಲಿಯೂ ತೋರ್ತಾನೆ, ಆದ್ರೆ ಅಶರೀರಿಯಾಗಿದ್ದಾನೆ ಅಂದ್ರೆ ಶರೀರಕ್ಕಿಂತ ಹೊರತಾಗಿದ್ದು ಅವನು ಶರೀರದಲ್ಲಿ ತೋರಿ ಬರ್ತಾ ಇದ್ದಾನೆ ಸಾಕ್ಷಿ ರೂಪದಿಂದ ಎಂಬ ಅರ್ಥವನ್ನು ಹೇಳುವುದರ ಮೂಲಕ ಜೀವ ಬ್ರಹ್ಮೈಕ್ಯವನ್ನು ಹೇಳ್ತಾ ಅವನ ಸರ್ವವ್ಯಾಪಕತ್ವವನ್ನು ತೋರಿಸಿಕೊಡುವುದು ಕಾಣುತ್ತೆ. ಇನ್ನು 23 ಮತ್ತು 24 ಇದೆರಡು ಮಂತ್ರಗಳಲ್ಲಿ ಜ್ಞಾನ ಸಾಧನೆ, ನಾಯಮಾತ್ಮ ಪ್ರವಚನೇನ ಲಭ್ಯ ಅಷ್ಟೇ ಅಲ್ಲ, ನಾವಿರತೋ ದುಶ್ಚರಿತ ಎಂಬೆರಡು ಮಂತ್ರಗಳಲ್ಲಿ ಸಾಧನ ಚತುಷ್ಟಯ ಸಂಪತ್ತಿ ಅಂತ ನಾವೇನು ಕರಿತೇವೋ ಪ್ರಧಾನವಾಗಿ ಜ್ಞಾನ ಮಾರ್ಗಕ್ಕೆ ಬೇಕಾದಂತಹ 4 Ds ಅಂತ ಹೇಳ್ತಾರೆ ಸ್ವಾಮಿಗಳು.
4 ಡಿಗಳು ಬೇಕು ನಮಗೆ ಅಂತ. ಮೊದಲನೇ ಡಿ ಯಾವ್ದಪ್ಪ ಅಂದ್ರೆ ವಿವೇಕ, ಡಿಸ್ಕ್ರಿಮಿನೇಷನ್. ಎರಡನೇ ಡಿ ಯಾವುದು? ಡಿಸ್ಪ್ಯಾಷನ್, ವೈರಾಗ್ಯ. ಮೂರನೇ ಡಿ ಅಂದ್ರೆ ಡಿಸಿಪ್ಲಿನ್, 6 ಡಿಸಿಪ್ಲಿನ್ಸ್, ಚತುಷ್ಟಯ, ಅದು ಷಟ್ ಸಂಪತ್ತಿ. ಷಟ್ ಸಂಪತ್ತಿಯನ್ನ ಡಿಸಿಪ್ಲಿನ್ ಅಂತ ಕರೀಬಹುದು. ಕೊನೆಯದಾಗಿ ಡಿಸೈರ್ ಫಾರ್ ಲಿಬರೇಷನ್, ಅದನ್ನ 4 ಡಿಸ್ ಅಂತ ಕರೀತಾರೆ, ಸಾಧನ ಚತುಷ್ಟಯ. ಅದರ ಕುರಿತಾಗಿ ಹೇಳಿ ಆದ್ಮೇಲೆ ಕೊನೆಯ ಮಂತ್ರದಲ್ಲಿ ಸರ್ವ ಪ್ರಳಯ ರೂಪನಾದಂತಹ ಅಥವಾ ಸೃಷ್ಟಿ ಸ್ಥಿತಿ ಲಯ ಅಧಿಷ್ಠಾನವಾಗಿರತಕ್ಕಂತಹ ಪರಮಾತ್ಮನ ರೂಪವನ್ನ ವರ್ಣನೆ ಮಾಡ್ತಾ ಈ ವಲ್ಲಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ಇನ್ನು ಮುಂದಿನದ್ದು 3ನೇ ವಲ್ಲಿ, ಮೊದಲನೇ ಅಧ್ಯಾಯದ 3ನೇ ವಲ್ಲಿ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. ಹರಿ ಓಂ.